ಮೆಲ್ಲ ಮೆಲ್ಲನೆ ಮಾಹೇಶ್ವರ ನೆನೆಸಿಕೊಂಡೆ, ಮೆಲ್ಲ ಮೆಲ್ಲನೆ ಪ್ರಸಾದ ಎನಿಸಿಕೊಂಡೆ, ಮೆಲ್ಲ ಮೆಲ್ಲನೆ ಪ್ರಾಣಲಿಂಗಿ ಎನಿಸಿಕೊಂಡೆ, ಮೆಲ್ಲ ಮೆಲ್ಲನೆ ಶರಣ ನೆನೆಸಿಕೊಂಡೆ, ಮೆಲ್ಲ ಮೆಲ್ಲನೆ ಐಕ್ಯ ನೆನೆಸಿಕೊಂಡೆ. ಇಂತಿ ಶಟಸ್ಥಲವ ಮೀರಿ ನಿರಭಯ ಸ್ಥಳವ ನೈರುಗೆರೆಯ ಕೂಡಲ ಸಂಗಮ ದೇವ. ನಾವು ಕಳೆದ 4 ದಿನಗಳಿಂದ ಚಿಂತನೆಯನ್ನ ಮಾಡ್ತಾ ಬರ್ತಾ ಇದ್ದೇವೆ. ಭಕ್ತ ಭಗವಂತನನ್ನ ಕಾಣಲಿಕ್ಕೆ ಹೊರಟಿದ್ದಾನೆ. ದೇವರನ್ನ ನೋಡ್ಲಿಕ್ಕೆ ಹೋಗಿರ್ತಕ್ಕಂಥ ಭಕ್ತನ ಹೃದಯ ಪರಿಶುದ್ಧವಾಗಿರ್ಬೇಕು. ಸ್ವಚ್ಛವಾಗಿರ್ತಕ್ಕಂಥ ನೆಲದಲ್ಲಿ ಕೂಡ್ಲಿಕ್ಕೆ ಬಯಸ್ತೀವಿ. ತಿಳಿಯಾಗಿರ್ತಕ್ಕಂಥ ನೀರಿನಲ್ಲಿ ಮುಖ ಕಾಣುತ್ತದ, ಅದೇ ರೀತಿ ಸ್ವಚ್ಛವಾಗಿರ್ತಕ್ಕಂಥ ಮನಸ್ಸಿನಲ್ಲಿ ಪರಮಾತ್ಮನ ಪ್ರತಿಬಿಂಬ ಮೂಡ್ತದ. ಯಾವ ಮನೆ ಸ್ವಚ್ಛವಾಗಿರ್ತದೋ ಅಲ್ಲಿ ಮನ ನಿಲ್ತದೆ, ಯಾವ ಮನ ಸಮಾಧಾನವಾಗಿರ್ತದೋ ಆ ಮನದಲ್ಲಿ ಪರಮಾತ್ಮನ ನೆಲೆ ಇರ್ತದೆ. ನಮ್ಮಲ್ಲಿ ದೇವನ ಅವತರಿಕೆ ಆಗಬೇಕಾದ್ರೆ ಮನಸ್ಸು ತಿಳಿಯಾಗಿರಬೇಕು. ತಿಳಿಯಾಗಿರ್ತಕ್ಕಂಥ ಮನಸ್ಸಿನಲ್ಲಿ ಪರಮಾತ್ಮನ ಪ್ರತಿಬಿಂಬ ಮೂಡುತ್ತದೆ. ಅದಕ್ಕಾಗಿ ತಿಳಿ ಮಾಡಿಕೊಳ್ತಕ್ಕಂಥ ಕಾರ್ಯದಲ್ಲಿ ನಾವು ನೀವುಗಳಲ್ಲಿ ತೊಡಗಿದ್ದೇವೆ. ಅದರಲ್ಲಿ 6 ಸ್ಥಳಗಳನ್ನು ಹತ್ತಿ ಭಕ್ತ ಭಗವಂತನನ್ನ ಕಾಣಲಿಕ್ಕೆ ಹೊರಟಿದ್ದಾನೆ. ಲಿಂಗಾಯತ ಧರ್ಮದ ಅಷ್ಟಾವರಣವೇ ಲಿಂಗ, ಪಂಚಾಚಾರವೇ ಪ್ರಾಣ, ಶಟಸ್ಥಲವೇ ಆತ್ಮ ಅಂತ ಹೇಳ್ತಾರೆ. ಅದಕ್ಕಾಗಿ ಶಟಸ್ಥಲದ ಕುರಿತಾಗಿ ನಾವು ಚಿಂತನೆಯನ್ನ ಮಾಡ್ತಾ ಬರ್ತಾ ಇದ್ದೇವೆ. 6 ಸ್ಥಳಗಳ ಕುರಿತು ಮಾತಾಡ್ತಾ ಇದ್ದೇವೆ. 6 ಸ್ಥಳಗಳಲ್ಲಿ ಮೊದಲನೇದು ಯಾವ ಸ್ಥಳ? ಜೋರಾಗಿ ಬರ್ಬೇಕು. ಯಾವ ಸ್ಥಳ? ಭಕ್ತ ಸ್ಥಳ. ಯಾವುದು ಯಾವುದು? ಎಲ್ಲರೂ ಆವಾಜ್ ಬಂದಿಲ್ಲ. ಯಾವುದು? ಭಕ್ತ ಸ್ಥಳ. ಎರಡನೇದು ಮಾಹೇಶ್ವರ ಸ್ಥಳ. ಯಾವುದು? ಮಾಹೇಶ್ವರ ಸ್ಥಳ. ಮೂರನೇದು ಪ್ರಸಾದಿ ಸ್ಥಳ. ಯಾವುದು? ಪ್ರಸಾದಿ. 4ನೇದು ಪ್ರಾಣಲಿಂಗಿ ಸ್ಥಳ. ಯಾವುದು? ಪ್ರಾಣಲಿಂಗಿ ಸ್ಥಳ. 5ನೇದು ಶರಣ ಸ್ಥಳ. ಯಾವುದು? ಶರಣ ಸ್ಥಳ. 6ನೇದು ಐಕ್ಯ ಸ್ಥಳ ಅಂತ ಹೇಳ್ತಾರೆ. ಐಕ್ಯ ಸ್ಥಳ. 6 ರೀತಿಯಿಂದ ನಾವು ದಾಟಬೇಕಾಗ್ತದ. ಮೊದಲನೇದು ಭಕ್ತ. ಭಕ್ತ ಹೆಂಗಿರ್ಬೇಕು ಅನ್ನೋ ಚಿಂತನೆ ನಾವು 2 ದಿನದಿಂದ ಮಾಡಿದ್ದೇವೆ. ಹೆಂಗಿರ್ಬೇಕು ಭಕ್ತ? ಇದು ಒಂದು ಗೊತ್ತಲ್ಲ ನಮಗೆ, ಚಂದ ಬೈಪಾಟಾಗಿರುತ್ತೆ. ಹೆಂಗಿರ್ಬೇಕು? ಶಾಂತನಾಗಿರ್ಬೇಕು. ಗದ್ದಲು ಯಾವಾಗ ಮಾಡ್ಬಾರ್ದು? ಎದುರು ಕೂಸಿ ಹಾಕೋಗಲಕ್ಕ, ಬಂಡಿ ಹಾಕೋಗಲಕ್ಕ ನಾವು ಗದ್ದಲು ಮಾಡ್ಬಾರ್ದು. ಹೆಂಗಿರ್ಬೇಕು? ಶಾಂತವಾಗಿರಬೇಕು. ಖರೆ ಅದರಿ ನಾವು ಒಬ್ಬರಿದ್ರು ಭಾಳ ಶಾಂತ ಇರ್ತೇವೆ. ನಮ್ಮ ಎದುರು ಯಾರ ಇದ್ರು ಚಿಡ್ಚಿಡಾಯ್ತು ಆಯ್ತಿಲ್ಲ. ಒಬ್ಬರಿದ್ರು ಭಾಳ ಶಾಂತ ಇರ್ತೇವೆ. ನಮ್ಮ ಎದುರು ಯಾರೋ ಒಬ್ಬರಿದ್ರು ಚಿಡ್ಚಿಡಾಯ್ತು ಅಲ್ಲ. ಅದಕ್ಕಾಗಿ ಹೇಳ್ತಾರೆ, ಯಾರು ಇದ್ದಾಗಲೂ ಕೂಡ, ಯಾರು ಇಲ್ಲದೆ ಇದ್ದಾಗಲೂ ಕೂಡ, ಕಷ್ಟ ಇದ್ದಾಗಲೂ, ಸುಖ ಇದ್ದಾಗಲೂ, ನೋವಿದ್ದಾಗಲೂ, ನಲಿವಿದ್ದಾಗಲೂ ಎಲ್ಲರಲ್ಲಿ ಸಮತ್ವವನ್ನು ಕಾಯ್ಕೊಳ್ತಕ್ಕಂಥವನು ಭಕ್ತ. ಅವ ಎಲ್ಲರಲ್ಲಿ ಸಮಾಧಾನಿಯಾಗಿರ್ತಾನೆ. ಸಮಾಧಾನಿಯಾಗಿರುವುದು ಅಲ್ಲಿ ಭಾಳ ಮಾತಾಡ್ತಾರೆ ಅನಿಸ್ತದೆ. ಅಡಿಗೆ ಮನೆ ಒಂದು ಭಾಳ ಆವಾಜ್ ಬರುತ್ತೆ. ಎಲ್ಲರಲ್ಲಿ ಸಮಾಧಾನಿಯಾಗಿರುವುದೇ ಭಕ್ತನ ಸ್ಥಳ. ಹೆಂಗ ಭಕ್ತ ಸ್ಥಳ ಸಮಾಧಿಯಾಗಿರ್ಬೇಕು ಅನ್ನೋದಕ್ಕೆ ಬಹಳ ಚಂದ ಹೇಳ್ತಾ ಇದ್ದಾರೆ ಇಲ್ಲಿ ಶರಣರು. ಎಷ್ಟು ಚಂದ ಹೇಳ್ತಾರಂದ್ರೆ ಷಣ್ಮುಖ ಶಿವಿಗಳು, ಮನದೊಡೆಯ ಮನವ ನೋಡಿ ಹೆಣೆದು, ಮನದೊಡೆಯ ಮನವ ನೋಡಿ ಹೆಣೆದು, ನಾಲ್ದಶೆಯಲ್ಲಿ ಭಯವ ನೋಡಿದಡೆ, ಹೆದರದಿರು ಮನವೇ, ಹೆದರಿ ಹಿಮ್ಮೆಟ್ಟಿದರು ಮನವೇ, ಗಳಗೊಳ್ಳಗೊಳ್ಳದೆ ಸಂಚವಳಿದು ಅತೀ ಕಲಿವಂತನಾದಡೆ, ಅಗಹರ ಅಖಂಡೇಶ್ವರ ನಗುತ್ತ ಬಂದೆತ್ತಿಕೊಂಡು ಮುದ್ದಾಡಿ, ತನ್ನೊಳ ನಿಂಬಿಟ್ಟು ಕೊಂಬನು ಕೇಳ ಎಲೆ ಮನವೇ. ಮನಸ್ಸಿಗೆ ಉಪದೇಶವನ್ನ ಮಾಡ್ತಾ ಇದ್ದಾರೆ ಷಣ್ಮುಖ ಶಿಲ್ಪಿಗಳು. ಮನದ ಒಡೆಯ ಮಹಾದೇವ. ನಮ್ಮೆಲ್ಲರ ಮನಸ್ಸಿನ ಒಡೆಯ ಯಾರು? ಪರಮಾತ್ಮ. ನಮ್ಮ ಮನಸ್ಸಿನ ಒಡೆಯ ಪರಮಾತ್ಮ. ಯಾಕೆಂದ್ರೆ ತಯಾರ ಅವನೇ ಮಾಡ್ಯಾರ, ನಡೆಸ್ಲಕ್ ಅವನಿಗೆ ಬರ್ತದೆ, ನಾವು ನಡೆಸ್ಲಕ್ ಬರೋದು. ಗಾಡಿ ಕುಂತು ಹೋಗ್ಬೋದು, ಗಾಡಿದಾಗ ಕುಂತು ಹೋಗ್ಬೋದು. ಗಾಡಿ ನಡೆಸ್ಬೇಕಾದ್ರೆ ಡ್ರೈವರ್ ಬೇಕಾಗ್ತದೆ. ಡ್ರೈವರ್ ಇರಲಿಲ್ಲಂದ್ರೆ ಗಾಡಿ ನಡೆಯಲ್ಲ. ಅದಕ್ಕೆ ಡ್ರೈವರ್ ಜಗದಾಗ
ಹೇಳ್ತಾಳ ಅಕ್ಕ ಮಹಾದೇವಿ ತಾಯಿ. ಪರಮಾತ್ಮ ಅಂದ್ರೆ ಈ ಜಗತ್ತನ್ನ ನಡೆಸ್ಕೊಂಡು ಹೋಗ್ತಕ್ಕಂಥ ಚಾಲಕ ಅದನಮ್ಮ, ಡ್ರೈವರ್ ಅದನ್ನ, ಅವ ನಡೆಸ್ಕೊಂಡು ಹೋಗ್ತಾನಿಪ್ಪ ಈ ಜಗತ್ತು. ಹಂಗ ನಮ್ಮ ಮನಸ್ಸಿನಾಗ ನಾವ್ ಎಕಡೆ ಬಂದ ತಕೊಂಡು ಹೋಗ್ಬೋದು, ಅದು ನಡೆಸೋನ ಕೈಯಲ್ಲಿ ಅದ. ಅದಕ್ಕೆ ನಡೆಸೋನ ಕೈಯಲ್ಲಿ ಅದ ಅಂತಂದ್ರೆ ಅವ ಒಡೆಯ ಅದಾನ. ಅದಕ್ಕೆ ಹೇಳ್ತಾನೆ ಮನದೊಡೆಯ ಮಹಾದೇವ ಮನವ ನೋಡಿದನೆಂದು. ಪ್ರತಿಯೊಂದರಲ್ಲಿ ಪರೀಕ್ಷೆ ಮಾಡ್ತಾರೆ ಪರಮಾತ್ಮ, ಸುಮ್ಮನೆ ಸ್ವೀಕಾರ ಮಾಡಲ್ಲ. ನಾನು ಇದು ದಿನ ಹೇಳ್ತಾ ಇದ್ದೇನೆ, ಅವ್ರ ಪರೀಕ್ಷೆ ಬಹಳ ಕಷ್ಟದಾಯಕ. ಹೇಳ್ತಾನೆ ಒಂದ್ ಕಡೆ, ಶಿವಭಕ್ತನಾಗಿ ನಿನ್ನ ಹಿಡಿದಿಯೇನೆಂದು ಹೋದಳೆ, ನುಗ್ಗು ಮಾಡುವ, ನುಸಿಯ ಮಾಡುವ, ಮಣ್ಣ ಮಾಡುವ, ಮಸಿಯ ಮಾಡುವ, ಇವೆಲ್ಲ ಕಂಡದಿದ್ದಡೆ ಕಡೆಗೆ ತನ್ನಂತೆ ಮಾಡುವ ಕೂಡಲ ಸಂಗಮ ದೇವ. ನಾವು ಶಿವಭಕ್ತರಾಗಿ ಅವನನ್ನ ನೋಡ್ಬೇಕು ಅಂತ ಹೋದೆವಂದ್ರೆ ನುಗ್ಗು ನುಸಿ ಮಾಡ್ತಾನ, ಮಣ್ಣು ಮಸಿ ಮಾಡ್ತಾನಂತ, ಮಣ್ಣು ಮಸಿ ಮಾಡ್ತಾನೆ, ನುಗ್ಗು ನುಸಿ ಮಾಡ್ತಾನೆ. ಇವೆಲ್ಲಕ್ಕ ಹೆದರೋದು ಅಂದ್ರೆ ಕಡೆಗೆ ತನ್ನಂತೆ ಮಾಡುವ ಕೂಡಲ ಸಂಗಮ ದೇವ. ಅವನಿಗೆ ಮಾಡ್ಕೊಡ್ತಾನೆ. ಅದಕ್ಕಾಗಿ ಅವನ ಪರೀಕ್ಷೆ ಬಹಳ ದೊಡ್ಡದಿರ್ತದೆ. ಅಕ್ಕ ಸಾಲಿಗ ಬಂಗಾರಕ್ಕೆ ಒಂದು ಆಭರಣ ಮಾಡ್ಬೇಕಂದ್ರೆ ಬೆಂಕಿಗೆ ಹಾಕಿ ಸುಡ್ತಾನ, ಬಡಿತಾನ, ಸುಂದರವಾಗಿ ಆಭರಣದ ತಯಾರಿ ಮಾಡಿ ನಮಗೆ ಕೊಡ್ತಾನೆ. ಒಂದ್ ವೇಳೆ ಅವ ಬಡಿತಾ ಹೋದ್ರೆ ಬಂಗಾರ ಹೊಡೆದೋಯ್ತಂದ್ರೆ ಅದು ಬಿಸಾಕ್ಬಿಡ್ತಾನೆ, ಬೇಕಾಗಲ್ಲ ಅಂತ ಹೇಳ್ತಾನೆ, ಅದು ಬಂಗಾರ ಅಲ್ಲ ಅಂತ ಅಂತಾನೆ. ಅದಕ್ಕಾಗಿ ಪೆಟ್ಟು ತಿಂದಿರ್ತಕ್ಕಂಥ ಬಂಗಾರ ಆಭರಣವಾಗಿ ಪರಿವರ್ತನೆ ಆಗ್ತದ. ತುಳಿಸ್ಕೊಂಡು ಸುಟ್ಟಿಸ್ಕೊಂಡು ಹೊರಗೆ ಬಂದಿರ್ತಕ್ಕಂಥ ಮಣ್ಣು ಮಡಿಕೆಯಾಗಿ ಹೊರಗೆ ಬರ್ತದ. ಹಾಗ ಪರಮಾತ್ಮನ ಪರೀಕ್ಷೆಯನ್ನು ಎದುರಿಸಿರ್ತಕ್ಕಂಥ ಭಕ್ತ ಮಹಾದೇವನಾಗ್ತಾನ. ಮಹಾದೇವನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಶಕ್ತಿ ಅವನ ಪರೀಕ್ಷೆಯಲ್ಲಿದೆ. ಅದಕ್ಕೆ ಪ್ರತಿಯೊಂದು ಕೂಡ ಅವನ ಪರೀಕ್ಷೆ. ಜೀವನದ ಏನೆಲ್ಲ ಕಷ್ಟ ಬಂದದ್ದು ಅದು ಅವನ ಪರೀಕ್ಷೆ, ಜೀವನದ ಏನೆಲ್ಲ ಸುಖ ಬಂದದ್ದು ಅದು ಅವನ ಪರೀಕ್ಷೆ. ಶಾಹಿದ ಅಂತ ಒಬ್ಬ ಸಂತೆ ಆಗ, ಶಾಹಿದ ಬಹಳ ದೊಡ್ಡ ಸಂತೆ. ಅವಳಲ್ಲಿ 2 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು ಇರ್ತಾರೆ. ಅವಳಿ ಜವಳಿ ಮಕ್ಕಳು ಹುಟ್ಟಿರ್ತಾರೆ. ಅವಳಿ ಜವಳಿ ಮಕ್ಕಳು ಹುಟ್ಟಿರ್ತಾರೆ. ಬಹಳ ಪ್ರೀತಿಲಿಂದ ಸಾಕ್ತಾಳ. ಸಣ್ಣ ಕುಟುಂಬ, ಗಂಡ ಹೆಂಡತಿ 2 ಮಕ್ಕಳು, ಒಂದು ಆನಂದವಾಗಿರ್ತಕ್ಕಂಥ ಕುಟುಂಬ ಇತ್ತು. 18 ವರ್ಷದವರೆಗೂ ಮಕ್ಕಳು ಬಹಳ ಪ್ರೀತಿಲಿಂದ ಸಾಕ್ತಾಳ, ಬಹಳ ಪ್ರೀತಿಲಿಂದ ಸಾಕ್ತಾಳ. ಮತ್ತಷ್ಟೇ ಸತ್ಯವನ್ನ ಅರ್ತಿರ್ತಕ್ಕಂಥಳು ಶಾಹಿದ. ಒಂದು ಸಾರಿ 2 ಮಕ್ಕಳು ಕಟ್ಟಿಗೆ ತರಬೇಕಂತ ಕಾಡಿಗೆ ಹೋಗ್ತಾರೆ. ಮಳೆಗಾಲ, ಕಟ್ಟಿಗೆ ತರೋಣ ಅಂತ ಕಾಡಿಗೆ ಹೋಗ್ತಾರೆ. ಕಟ್ಟಿಗೆ ಜಮಾಯಿಸಿ ಇನ್ನೇನು ಕಟ್ಕೊಂಡು ಬರ್ಬೇಕಂತಾರ ಧೋ ಅಂತ ಮಳೆ ಸುರಿತು. ಮಳೆ ಸುರಿತಾ ಇರ್ತದ. ಈ ಮಳೆಯಿಂದ ಆಶ್ರಯ ಪಡಿಬೇಕಂತ ಒಂದು ಮರದ ಕೆಳಗೆ ನಿಂತಿರ್ತಾರೆ. ಮರದ ಕೆಳಗೆ ನಿಂತಿರ್ತಾರೆ. ಇವ್ರು ಯಾವ ಮರದ ಕೆಳಗೆ ನಿಂತಿರ್ತಾರೋ ಅದೇ ಮರಕ್ಕೆ ಬಂದು ಸಿಡಿಲು ಬಡಿತಾರೆ. ಇಬ್ರು ಸತ್ತೋಗ್ತಾರೆ. 2 ಹೆಣ್ಣು ಮಕ್ಕಳು, 18 ವರ್ಷದವರು, 2 ಮಕ್ಕಳು ಮರದ ಕೆಳಗೆ ಸತ್ತೋಗಿರ್ತಾರೆ. ಅವಾಗ ಇದ್ದವ್ರಿಗೆ ಗೊತ್ತಾಗ್ತದೆ. ಅವರೆಲ್ಲ 2 ಮಕ್ಕಳು ಹೆಣ ತಗೊಂಡು ಮನೆಗೆ ಬರ್ತಾರೆ. ಶಾಹಿದ ಒಳಗೆ ನಿಂತಿರ್ತಾರೆ. ಬಂದು ನೋಡ್ತಾಳ, 2 ಮಕ್ಕಳು ಕಣ್ಣಿದ್ರೆ ಸತ್ತೋಗಿರ್ತಾವ, ಕಣ್ಣೀರು ಬರ್ತಾವ, ಅಳುತ್ತಾಳ. ಸ್ವಲ್ಪ ಹೊತ್ತ ಅಳಿಸಿ ಬಂದಿರ್ತಕ್ಕಂಥವ್ರಿಗೆಲ್ಲ ಹೇಳ್ತಾಳ, ಇವೆರಡು ಮಕ್ಕಳು ಇವತ್ತು ಅದು ಒಳಗಿನ ರೂಮ್ನಾಗ ಇಡ್ರಿ ಅಂತ ಹೇಳ್ತಾಳೆ. ಅವಾಗ ಅವ್ರಂತಾರೆ, ಶಾಹಿದ ಹುಚ್ಚಾದ್ರೆ ತನ್ನ ಮಕ್ಕಳನ್ನ ಕಳ್ಕೊಂಡಿರ್ತಕ್ಕಂಥ ಈಕಿ ದುಃಖ ಪಡ್ಬೇಕು, ಹೊರಳಾಡ್ ಅಳ್ಬೇಕು. ಆದ್ರೂ ಕೂಡ ಏನು ಆಗ್ಲಾರ್ದ ನಿಶ್ಚಲವಾಗಿ ನಿಂತಾಳ. ಏನಾಗಿದೆ ಈಗೆ ಅಂತ ಅನ್ಕೋತಾರ. ಆದ್ರೂ ಕೂಡ ಒಬ್ಬ ಸಂಖ್ಯೆ ಅಂತ ಗೊತ್ತಿರ್ತದ. ಕೊನೆಗೆ ಹೇಳ್ತಾರ, ಆಗ್ಲಿ ನಿನ್ ಇಚ್ಛೆ ಅಂತ ಬೈಕ್ ಒಳಗ ರೂಮಿನಾಗ ಇರ್ತಾರ. ರೂಮಿನಾಗ ಇಟ್ಟಿದ ತಕ್ಷಣ ಶಾಹಿದ ರೂಮಿನ ತಟ್ಟೆ ಮುಸ್ತಾಳ, ಕದ ಹಾಕ್ತಾಳ. ಬಂದಿರ್ತಕ್ಕಂಥವ್ರಿಗೆಲ್ಲ ಹೇಳ್ತಾರೆ, ನೀವು ಬಂದಿರಿ, ಬಹಳ ಸಂತೋಷ, ನೀವು ತಗೊಂಡು ಬಂದಿರಿ. ಅದ್ರ ದಯವಿಟ್ಟು ನನ್ನ ಗಂಡ ಬರೋ ಸಮಯವಾಗದ, ಅವನಿಗೆ ಈ ವಿಷಯ ಗೊತ್ತಾಗಬಾರ್ದು, ನೀವೆಲ್ಲ ಮನೆಗೆ ಹೋಗ್ರಿ ಅಂತ ಕಳಿಸ್ಬಿಡ್ತಾಳೆ. ಎಲ್ಲರೂ ಇದು ಏನು ಶಾಹಿದ ಹಿಂಗ್ ಮಾಡ್ತಾಳ ಅಂತ ಮಾತಾಡ್ತಾ ಹೋಗ್ತಾರೆ. ಕೊನೆಗೆ ಅವ್ರ ಗಂಡ ಬರ್ತಾನ. ಏನು ವಿಷಯ ಗೊತ್ತಿಲ್ಲ. ಅವ್ರ ಗಂಡ ಬರ್ಬೇಕಾದಾಗ ಅವ್ನಿಗೆ ಕೈಕಾಲು ಮುಖ ತೊಳ್ಕೊಲಿಕ್ಕೆ ನೀರು ಕೊಡ್ತಾರೆ. ಕೈಕಾಲು ಮುಖ ತೊಳ್ಕೊಳ್ತಾರೆ, ಒಳಗೆ ಕರ್ಕೊಂಡು ಹೋಗ್ತಾಳೆ, ಚಾಪಿ ಹಾಸ್ತಾಳೆ. ಅವ್ನಿಗೆ ಹೊಟ್ಟೆ ತುಂಬಾ ಪ್ರಸಾದ ಮಾಡ್ತಾಳೆ. ನೆನಪಿರ್ಲಿ, 2 ಶವ ಒಳಗ, 2 ಹೆಣ ಒಳಗಿಟ್ಟು ಗಂಡನಿಗೆ ಹೊಟ್ಟೆ ತುಂಬ ಊಟ ಮಾಡಿಸ್ತಾಳೆ. ಊಟ ಮಾಡಿಸಿ ಅವ್ನ ಪಕ್ಕದಾಗ ಕುಂತು ಒಂದು ಮಾತು ಹೇಳ್ತಾಳೆ, ನೋಡ್ರಿ, 18 ವರ್ಷದ ಹಿಂದೆ ಒಬ್ಬ ಮಹಾತ್ಮನ ಮನೆಗೆ ಬಂದಿದ್ರು. 18 ವರ್ಷದ ಹಿಂದೆ ಒಬ್ಬ ಮಹಾತ್ಮರು ನಮ್ಮ ಮನೆಗೆ ಬಂದಿರು. 2 ಅಮೂಲ್ಯವಾಗಿರ್ತಕ್ಕಂಥ ರತ್ನಗಳು ನನ್ನ ಕೈದಾಗ ಕೊಟ್ಟರು. ಶಾಹಿದ, ನಾನು ಯಾತ್ರೆಗೆ ಹೊರಡ್ತಾ ಇದ್ದೀನಿ, ನಾನು ಬರುವವರೆಗೂ ನೀನು ರಕ್ಷಣೆ ಮಾಡು, ಒಂದು ದಿನ ಬರ್ತೀನಿ, ನನ್ನ ವಸ್ತು ನನಗೆ ಕೊಡ್ಬೇಕಂದ್ರೆ ಆಗ್ಲಿ ಅಂತ ಹೇಳಿ ಮಹಾತ್ಮರ ಹತ್ರ 2 ವಸ್ತುಗಳು ತಗೊಂಡಿನಿ. ಇಷ್ಟು ದಿನ ಇಟ್ಕೊಂಡು ಬಳಸಿನಿ. ಇವತ್ತು ಆ ಮಹಾತ್ಮರು ಬಂದರೆ ಆ ವಸ್ತು ಕೇಳತರ ಕುಡ್ಲಿ ಬೇಡ ಅಂತ ವಿಚಾರ ಮಾಡ್ತಾ ಇದ್ದೀನಿ. ನಿಮ್ಗೊಂದು ಮಾತು ಕೇಳಿ ಆ ವಸ್ತು ಕೊಡ್ಬೇಕಲ್ಲತ್ತೀನಿ, ಕುಡ್ಲೇ ಬೇಡ ಅಂತ ಹೇಳ್ತಾರೆ.
ಗಂಡನಿಗೆ ಗೊತ್ತೇ ಇಲ್ಲ. ಅವನಂತಾನ ಶಾಹಿದಾನಿ ಸಂತೆ, ಇನ್ನೊಬ್ಬರ ವಸ್ತುಗಳು ಯಾವತ್ತೂ ಇಚ್ಛೆ ಪಡುವಾಗ ಮಹಾತ್ಮರು ಕೇಳಿದ ತಕ್ಷಣ ಕೊಟ್ಟು ಬಿಡ್ಬೇಕಾಗಿತ್ತು. ನನಗೆ ಯಾಕೆ ಕೇಳ್ತಾ ಇದ್ದಿ ಅಂತಂದ್ರೆ, ಹೌದಾ ನಾನು ಒಬ್ಬಳೇ ಕೊಡ್ಲಿಕ್ಕೆ ಆಗಲ್ಲ, ನಡ್ರಿ ಇಬ್ರು ಕೊಡೋಣ ಅಂತ ಹೇಳಿ ಒಳ ಕರ್ಕೊಂಡು ಹೋಗ್ತಾಳ. ತಟ್ಟಿ ತೆಗಿತಾಳ, ಎರಡೂ ಶವ ಎದುರು ಬಿದ್ದಿರ್ತಾವ. ಇಷ್ಟು ದುಃಖ ಆಗ್ತದಂದ್ರೆ ಗಂಡನಿಗೆ ಕುಸಿದು ಬೀಳ್ತಾನ, ಕಣ್ಣೀರ್ ಹಾಕಿ ಹೊರಳಾಡ್ತಾನ. ಅದು ಶಾಹಿದ ನಿಶ್ಚಲವಾಗಿ ನಿಂತಿರ್ತಾಳ. ಕೇಳ್ತಾನೆ ಅವ ಶಾಹಿದ, ಇನ್ನು ದುಃಖ ಆಗಲೇನಂತಂದ್ರೆ ಶಾಹಿದ ಹೇಳ್ತಾಳೆ, ಇದು ನನ್ನವಲ್ಲ, ಇದು ಪರಮಾತ್ಮನದು. ಬಳಸಲಿಕ್ಕಾಗಿ ನಾನು ಕೊಟ್ಟಿನು, ಇಷ್ಟು ದಿನ ಬಳಸಿನಿ, ಇವತ್ತು ಬೇಕಂತ ಕೇಳಿನ ಅವನಿಗೆ ವಾಪಸ್ ಕೊಡ್ತಾ ಇದ್ದೀನಿ, ನಾನು ಯಾಕೆ ದುಃಖ ಪಡ್ಲಿ. ಇದು ಜೀವನದ ಸತ್ಯ, ಇದು ಅಂತಿಮ ಸತ್ಯ. ಈ ಸತ್ಯ ಅರ್ಥ ಮಾಡ್ಕೊಂಡಿವಂತಂದ್ರೆ ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ಪ್ರೀತಿ, ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ಪ್ರೀತಿ ಅನ್ಯೋನ್ಯತೆಯಿಂದ ಬದುಕೋದಲ್ಲ, ಅದು ಬಹಳ ದೊಡ್ಡದಿರ್ತದ. ಕಳ್ಕೊಂಡ್ಮೇಲೆ ಹತ್ರ ಏನು ಬರ್ತದೆ? ಅದಕ್ಕಾಗಿ ಹೇಳ್ತಾರೆ, ಮನದೊಡೆಯ ಮಹಾದೇವ ಮನವ ನೋಡಿದನೆಂದು. ಪರಮಾತ್ಮ ಸುಮ್ಮನೆ ಪರೀಕ್ಷೆ ಮಾಡವಲ್ಲ, ಅದಕ್ಕೆ ಶಿವಭಕ್ತರಾಗ್ತಂದ್ರೆ ಎಲ್ಲ ತೋರ್ಗ ನಿಂದಿರ್ಬೇಕು. ಅವ ಏನ್ ಕಷ್ಟ ಕೊಡ್ತಾನೋ, ಏನ್ ಪರೀಕ್ಷೆ ಕೊಡ್ತಾನೋ ಎಲ್ಲ ಎದುರಿಸ್ಲಿಕ್ಕೆ ತಯಾರು ಮಾಡಬೇಕು. 4 ದೆಸೆಯಲ್ಲಿ ಭಯವ ನೋಡಿದರೆ 4 ಕಡೆಯಿಂದ ಅವ ಭಯವನ್ನ ಕೊಡ್ತಾ ಹೋಗ್ತಾನ. ಹೆದರದಿರು ಮನವೇ, ಹೆದರಿ ಹಿಮ್ಮೆಟ್ಟದಿರು ಮನವೇ. ಎಷ್ಟು ಚಂದ ಹೇಳ್ತಾರೆ ಅಂದ್ರೆ, ಮನಸ್ಸೇ ಹೆದರ್ಬೇಡ, ಹೆದರಿ ಹಿಂದುಳ್ಬೇಡ. ಯಾಕಂದ್ರೆ ಇಟ್ಟಿರ್ತಕ್ಕಂಥ ದಾರಿ ಸಾಮಾನ್ಯವಾಗಿರ್ತಕ್ಕಂಥ ದಾರಿ ಇಲ್ಲ, ಅದು ಕಷ್ಟದ ದಾರಿ ಅದ. ಆದ್ರೂ ಕೂಡ ನಿಷ್ಠೆ ಇಟ್ಕೊಂಡು ಮುಂದೆ ಹೋದಂದ್ರೆ ಎಲ್ಲ ಸಿಗುತ್ತದ. ಇಲ್ಲ ಅಂತಂದ್ರೆ ಜೀವನ ಬಹಳ ಕಷ್ಟ ಆಯ್ತು. ಅದರಲ್ಲಿ ಗಟ್ಟಿತನ ಕಳವಳಗೊಳ್ಳದೆ ಸಂಚವಳಿದು ಅತಿ ಕಲಿವಂತನಾದನೆ, ಅತ್ಯಂತ ಪ್ರೀತಿವಂತನಾದೆ ಅಂತಂದ್ರೆ ಅಗಾರ ಖಂಡೇಶ್ವರ ನಗುತ್ತಲಿ ಎತ್ತಿ ಮುದ್ದಾಡುವ. ನಾವು ಪರೀಕ್ಷೆಯಲ್ಲಿ ನಿಂತೇವಂತಂದ್ರೆ ಪರಮಾತ್ಮ ನಮಗ ಎತ್ಕೊಳ್ತಾನ. ಅಕ್ಕ ಮಹಾದೇವಿ ತಾಯಿ ತನ್ನ ತಂದೆ ತಾಯಿ ಮನೆ ತೊರೆದು ಕಲ್ಯಾಣಕ್ಕೆ ಬರ್ತಾ ಇರ್ತಾಳೆ. ಬಹಳ ಪ್ರೀತಿಯಿಂದ ಬೆಳೆಸಿರ್ತಕ್ಕಂಥ ಒಬ್ಬಳೇ ಮಗಳು ಅಕ್ಕ. ಶ್ರೀಮಂತಿಕೆಯ ಮನೆತನ, ಸ್ವತಃ ಮಹಾರಾಜನೇ ಮದುವೆ ಆಗ್ಲಿಕ್ಕಂತ ಮುಂದೆ ಬಂದಿತ್ತು. ಅಂತ ಸೌಂದರ್ಯವತಿಯಾಗಿರ್ತಕ್ಕಂಥ ಅಕ್ಕ ತನ್ನ ಮನೆ ಬೇಡ, ತನ್ನ ತಂದೆ ತಾಯಿ ಬೇಡ, ಶರಣರೇ ನನ್ನ ಜೀವನದಾತರು ಅಂತ ಎಲ್ಲ ಬಿಟ್ಟು ಮನೆಗೆ ಬರ್ಬೇಕಾದಾಗ ತಾಯಿ ಕೇಳ್ತಾಳ, ಮಗಳೇ ಬಹಳ ಪ್ರೀತಿಯಿಂದ ನೀನು ಸಾಕಿನಿ, ನೀನೇನು ಮನೆ ಬಿಟ್ಟು ಹೋಗ್ತಾ ಇದ್ದೀಯಾ, ನೀನು ಊಟಕ್ಕೆ ಎಲ್ಲಿ ಮಾಡ್ತೀಯ, ಊಟ ಹೆಂಗ್ ಮಾಡ್ತೀಯ, ಮಲಗುತ್ತೆಯಲ್ಲಿ, ನಿನ್ ಜೊತೆಗೆ ಯಾರು ಇರ್ತಾರಂತಂದ್ರೆ ಅಕ್ಕ ಮಹಾದೇವಿ ತಾಯಿ ಹೇಳ್ತಾಳೆ, ನನ್ನ ಜೊತೆಗೆ ಯಾರು ಇಲ್ಲ, ನನ್ನ ಜೊತೆಗೆ ಪರಮಾತ್ಮ ಅದನ, ನನ್ನ ಜೊತೆಗೆ ಪರಮಾತ್ಮ ಅದನ, ಅವ ನನಗೆ ರಕ್ಷಣೆ ಮಾಡುವುದನ. ಅದಕ್ಕಾಗಿ ನನಗೆ ಯಾರು ಬೇಡ. ಚೆನ್ನ ಮಲ್ಲಿಕಾರ್ಜುನ ಆತ್ಮ ಸಂಘಾತ ಜನ ಉಂಟು, ಹಸಿವಾದಡೆ ಭಿಕ್ಷಾನಗಳುಂಟು. ಹಸಿವಾಯ್ತಂದ್ರೆ ಭಿಕ್ಷೆ ಬಿಡ್ತೀನಿ, ತೃಷೆಯಾದಡೆ ಕೆರೆಹಳ್ಳ ಬಾವಿಗಳುಂಟು. ನೀರಡಿಕೆ ಆಯ್ತಂದ್ರ ಕೆರೆ ಹಳ್ಳ ಬಾವಿಗಳು ನೀರು ಕುಡಿತೀವಿ. ಶಯನಕ್ಕೆ ಹಾಳ ದೇಗುಲ ಉಂಟು, ಎಲ್ಲರ ಮಲಗಂತಾದ್ರೆ ಹಳೆ ಕುಡಿಗೊಳ್ದಾಗ ಮಲಗ್ತೀನಿ. ಆದ್ರೆ ಚೆನ್ನ ಮಲ್ಲಿಕಾರ್ಜುನ ಆತ್ಮ ಸಂಘಾತಕ್ಕುಂಟು, ನನ್ನ ದೇವ ನನ್ನ ಜೊತೆಗದನ, ಅದಕ್ಕಾಗಿ ನನಗೆ ಯಾರೂ ಬೇಡ ಅಂತ ಅಕ್ಕ ಮಹಾದೇವಿ ತಾಯಿ ಹೇಳಿ ಬರ್ತಾಳ. ಸುಮಾರು 1-2 ಊರ್ ದಾಟ್ತಾಳ. ಸಾಯಂಕಾಲ ಆಗ್ತದ, ಒಂದ್ ಕಡೆ ಸ್ನಾನ ಮಾಡ್ತಾಳ, ಪೂಜೆ ಮಾಡ್ಕೊತಾಳ. ಅವಾಗ ನೆನಪಾಗ್ತದ ಏನಾರ ತಿನ್ಬೇಕಂತ. ಏನು ತಂದಿರಲಕ್ಕ ಒಂದು ಮನೆ ಮುಂದೆ ಹೋಗಿ, ಅಮ್ಮ ಏನಾರ ಭಿಕ್ಷೆ ಕೊಡ್ರಿ ಅಂತ ಕೇಳ್ತಾಳೆ. ಏನಾರ ಭಿಕ್ಷೆ ನೀಡ್ರಿ ಅಂತಂದ ತಕ್ಷಣ ಆ ಮನೆ ಒಡತಿ ಹೊರಗೆ ಬಂದು ಹೇಳ್ತಾಳೆ, ಏನಾಗೈತೆ ಗಟ್ಟಿ ಮುಟ್ಟಿದ್ದಿ, ನೀ ಮಂದಿ ಬಂದು ಬೇಡ್ಕೊಳ್ತೀನಿ ಅಂತ ಪರಿಸ್ಥಿತಿ ನಿನಗೆ ಯಾಕೆ ಬಂದು, ನಡಿ ಅಂತ ಓಡಿಸ್ಬಿಡ್ತಾಳೆ. ಮುಂದೆ ಹೋಗ್ತಾಳ, ಹುಚ್ಚಿ ಬಂದಾಳ ಕಲ್ಲಚ್ಚಿ ಹೋಗಿತಾಳೆ. ಕೊನೆಗೆ ಒಂದು ಮನೆ ಮುಂದೆ ಹೋಗಿ ಭಿಕ್ಷಾ ಬಿಡ್ತಾಳ ಅಕ್ಕ ಮನೆಯ ತಾಯಿ. ಆ ಮನೆ ತಂದು ಭಿಕ್ಷೆ ಕೈ ಒಳಗೆ ಹಾಕಿದ ತಕ್ಷಣ ಕೈ ಒಳಗೆ ಚೆಲ್ಲ ಹೋಗ್ತದ. ಕೆಳಗೆ ಬಿದ್ದ ತಕ್ಷಣ ಒಂದು ನಾಯಿ ಬಂದು ಅದನ್ನ ನೆಕ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಕ್ಕ ಎಂತ ಮಾತು ಹೊರಿತಾಳಂದ್ರೆ, ಮನೆ ತಪ್ಪದೆ ಕೈವಟ್ಟು ಬೇಡುವಂತೆ ಮಾಡಯ್ಯ, ಬೇಡಿದರೆ ನೀಡದಂತೆ ಮಾಡಯ್ಯ, ನೀಡಿದರೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ, ನೆಲಕ್ಕೆ ಬಿದ್ದರೆ ನಾನೆತ್ತಿ ಕೊಂಬುವವನ ಶುನಿ ಎತ್ತಿಕೊಂಡು ಹೋಗುವಂತೆ ಮಾಡಯ್ಯ. ಅಕ್ಕ ಯಾವತ್ತು ಸುಖದ ಜೀವನ ಕೇಳಲ್ಲ, ಅಕ್ಕ ಕಷ್ಟದ ಜೀವನ ಕೇಳ್ತಾಳೆ. ಇನ್ನೂ ಕಷ್ಟ ಕೊಡು, ಯಾಕೆ ಕಷ್ಟ ಕೊಡು ಕೇಳ್ತಾಳಂದ್ರೆ ಅವನ ನೆನಪು ಸದಾ ಕಾಲ ಇರ್ತದೆ ಕಷ್ಟದ ಜೀವನದಲ್ಲಿ. ಅದಕ್ಕೆ ಕಷ್ಟ ಬರ್ಲಿ ಸುಖ ಬರ್ಲಿ ಅವನಿಗೆ ಮರಿಬಾರ್ದು, ಯಾರಿಗೆ ಮಾತ್ರ ಪರವಾಗಿಲ್ಲ, ಅವನಿಗೆ ಮರಿಬಾರ್ದು. ಸದಾಕಾಲವನ್ನು ನಾಮಸ್ಮರಣೆ ಮಾಡಿದ್ರೆ ಅವನ ನಮ್ಮ ಕೈ ಹಿಡಿದುಕೊಳ್ತಾರೆ. ಅವನನ್ನೇ ಮತ್ತೆ ಎಲ್ಲ ಮಾಡ್ದಂತಂದ್ರ ಅವನ ನಮ್ಮ ಕೈ ಬಿಟ್ಟು ಹೋಗ್ತಾನ. ಅದಕ್ಕಾಗಿ ಶರಣರು ದೇವನನ್ನ ಬೇಡಿದ್ರೆ ವಿನಃ ದೇವ ಕೊಡುವ ಸಂಪತ್ತು ಬೇಡಿಲ್ಲ.
ದೇವರು ಕೊಡ್ತಕ್ಕಂಥ ಸಂಪತ್ತು ಯಾವತ್ತೂ ಕೂಡ ಬೇಡಿಲ್ಲ, ದೇವರಿಗಾಗಿ ಬೇಡಿದ್ರು. ನೀ ಬಾ ಸಾಕಂದ್ರು, ಅವನು ಸಂಪತ್ತು ಬೇಡಲಿಲ್ಲ. ಮನೆ ಕೂತೇಳಿ ಹೆಣ್ಮಗಳು ಮನೆಗೂ ಭಿಕ್ಷಕ ಬಂದನು, ಅಮ್ಮ ತಾಯಿ ಏನಾರ ನೀಡ್ರಿ ಅಂದನು. ಆ ಹೆಣ್ಮಗಳು ಅಂದ್ರು, ನಮ್ಮ ಮನೆಗೆ ಏನ್ ಮಾಡಿಲ್ಲಪ್ಪ, ಮುಂದೆ ಹೋಗಂದು. ನಮ್ಮ ಮನೆಗೆ ಏನಿಲ್ಲ, ಮುಂದೆ ಹೋಗಂದ್ರ ಅವ ಅಂದನು, ಏನಿಲ್ಲ ಅಂದ್ರೆ ಯಾಕೆ ಒಳಗೆ ಕುಂತಿ ತಾಯಿ, ಸರಿ ನಡಿ ನನ್ ಸರಿ, ನಿನಗೂ ಒಂದು 4 ಮನೆಗೆ ಹೋದ್ರೆ ಏನಾರ ಭಿಕ್ಷೆ ಸಿಗ್ತದ, ನಿನಗೂ ಒಳ್ಳೇದಾಯ್ತದ. ಅಂದ್ರೆ ಕತೆ ಮನುಷ್ಯನ ಅರ್ಥ ಏನಂದ್ರೆ, ಬೇಡುವುದು ಪರಮಾತ್ಮನಿಗಲ್ಲ, ಬೇಡುವುದು ಅವನಿಗೆ ಮಹಾದಾನಿ ಕೂಡಲ ಸಂಗಮ ದೇವ. ಬೇಡುವವರಿಗೂ ನೀಡುವವನು ಪರಮಾತ್ಮ. ಯಾರು ಬೇಡ್ತಾರೋ ಅವ್ರಿಗೆ ನೀಡವನು ಪರಮಾತ್ಮ ಇರ್ತಾನೆ. ಅದಕ್ಕಾಗಿ ಅವನಿಗೆ ಬೇಡ್ಬೇಕೆ ವಿನ ಯಾರಿಗೂ ಬೇಡಬಾರ್ದು. ಭಕ್ತ ಹೆಂಗಿರ್ತಾನಂದ್ರೆ ಶಾಂತನಾಗಿರ್ತಾನ, ಸಮಾಧಾನಿಯಾಗಿರ್ತಾನ, ಇನ್ನೊಂದು ಬೇಕಂತ ಬಯಸಲ್ಲ, ಇನ್ನೊಂದು ಬೇಕಂತ ಬಯಸಲ್ಲ. ಏನು ಬಂದರೂ ಸಮಾಧಾನ, ಏನು ಹೋದ್ರು ಸಮಾಧಾನ. ಗುರುಗಳು ಕುಂತಿರ್ ಮಠದಾಗ ಶಿಷ್ಯ ಓಡ್ ಬಂದ್ರು, ಗುರುಗಳೇ ಯಾರು ನಮ್ಮ ಮಠಕ್ಕೆ ಆಕಳು ದಾನ ತಂದು ಕೊಟ್ಟಾರ, ಆಕಳು ಕರು 2 ತಂದು ಕೊಟ್ಟಾರ, ಹಾಲು ಕೊಡ್ತದ ಭಾಳ ಚಂದ ಅಂದ್ರೆ ಭಾಳ ಖುಷಿ ಐತಿ, ಇದ್ರಕ್ಕಿಂತ ದೊಡ್ಡ ಮಾತೇನದ, ದಿನಾ ಹಾಲು ಕುಡಿರ್ತಪ್ಪ ಅಂತ ಹೇಳಿ ಗುರುಗಳು ಸಮಾಧಾನ ಕುಂತು. ಆಮೇಲೆ ಒಂದ್ 8 ದಿನ ಬಾದ ಅವ ಶಿಷ್ಯ ನೋಡಿ ಬಂದ್ರು, ಗುರುಗಳೇ ಅವ್ರು ಯಾರು ಆಕಳು ತಂದು ಕೊಟ್ಟಿರಲ್ಲ ಅವ್ರು ವಾಪಸ್ ತಗೊಂಡು ಹೋಗ್ಯಾರ, ಇವತ್ತು ಬೇಕಂತ ವಾಪಸ್ ತಗೊಂಡು ಹೋಗ್ಯಾರ ಅಂತಂದ್ರು. ಅವಾಗ್ಲೂ ಗುರುಗಳು ಭಾಳ ಚಂದ, ಹೆಂಡಿ ಕಸ ಬೆಳೆದ್ ಮುಗಿದೋಯ್ತು. ದಿನ ಆದ್ರೆ ಹೆಂಡಿ ತೆಗಿ, ಕಸ ತೆಗಿ, ಹುಲ್ಲು ಹಾಕೋದು ಕಷ್ಟ ಐತಲ್ಲ, ಅದು ತಪ್ಪೋಯ್ತು ಬಿಡು, ಒಯ್ದಾರಲ್ಲ ಹೋಗ್ಲು ಬಿಡು ಅಂತಂದ್ರ. ಬಂದಾಗ್ಲೂ ಖುಷಿನೇ, ಹೋದಾಗ್ಲೂ ಖುಷಿ. ಮನೊಬ್ಬ ಅಜ್ಜಿ ಹೇಳ್ತಾ ಇದ್ರು, ಯಪ್ಪ ನಾನು ಪೂರಾ ಹಲ್ಲು ಬಿದ್ದೋಗ್ಯವ್ರಿ ಅಂತಂದ್ರು. ನಾನು ಭಾಳ ಪುಣ್ಯ ಮಾಡಿ ಅಂತ. ಯಾಕ್ರಿ ಯಪ್ಪ, ತೊಗೊಂಡು ರೊಟ್ಟಿ ಯಾರು ಕೊಡಲ್ಲ, ನಿಮ್ಗೆ ಒಣಗಿದ ರೊಟ್ಟಿ ಯಾರು ಕೊಡಲ್ಲ, ಏನ್ ಕೊಟ್ಟರು ಮೆತ್ತಂದಿ. ಹಲ್ಲಿ ಬರಲ್ಲ ಬೋದು ಮೆತ್ತನ್ ಮಾಡ್ಕೊಡೋದು, ಹಲ್ಲಿ ಬರಲ್ಲ ಬೋದು ಮೆತ್ತನ್ ಮಾಡಿ, ಹಲ್ಲಿದ್ರು ಮತ್ತ ನಾಳೆ ಹೋಗಿದ್ದೀನಿ ನಾನು ತೆಕ್ಕೊಂಡು ಬರಲ್ಲ ಅವಧಿ ಅಂತ. ಹೌದು, ಆದ್ರೆ ಹಲ್ಲು ಹೋದ್ರ ಜೀವ ಸುಮ್ಮನೆ ಇರ್ತದ. ಒಡವೆ ತಿನ್ಬೇಕಾದ್ರೆ ಕುಟ್ಟರ ತಿಂತದ ಬಿಡಲ್ಲ ಮನಸ್ಸು, ಕುಟ್ಟರ ತಿಂತದ ಬಿಡಲ್ಲ ಮನಸ್ಸು. ಎಲ್ಲಾ ಬಿಟ್ಟರೆ ಅದೇ ಬಿಡಲ್ಲ. ಒಂದ್ ಅಜ್ಜಿ ಬೈದಾಗ ಹಲ್ಲಿದ್ದಿಲ್ಲ, ದಿನಾ ಒಂದು ಬಸ್ಸಿನಾಗ ಹೋಗ್ತಿಳು, ಕೆಳಗಡೆ ಬರೀ ಆ ಬಸ್ ಕಂಡಕ್ಟರ್ 2 ಬಾದಾಮ್ ನೆನೆಸಿದ ಬಾದಾಮ್ ಕೊಡ್ತೇವೆ, 2 ನೆನೆಸಿನ ಬಾದಾಮ್ ಕೊಡ್ತೇವೆ. ಅವ್ರಿಗೆ ಬಹಳ ಖುಷಿ, ಅಜ್ಜಿ ಎಷ್ಟು ಪ್ರೀತಿ ಮಾಡ್ತದ, ದಿನಾ ನನ್ ಬಸ್ಸಿನ ಬರ್ತದ, 2 ನೆನೆಸಿನ ಬಾದಾಮ್ ಕೊಡ್ತದ ಅಂತ ಬಹಳ ಖುಷಿಯಿಂದ. ಅವ ನೋಡುದು ಒಂದಿನ ಅಜ್ಜಿ ಕೆಳಗಡೆ ಹತ್ರ ಕೈ ಹಿಡಿದು, ಅಜ್ಜಿ ನನಗೆ ಏಟ್ ಜೀವ ಮಾಡ್ತೀನಿ, ನನಗೆ ಎಷ್ಟು ಪ್ರೀತಿ ಮಾಡ್ತೀನಿ, ದಿನಾ 2 ನೆನೆಸಿನ ಬಾದಾಮ್ ತಂದು ನನಗೆ ಕೊಡ್ತಾನ ಅಂತಂದ್ರೆ ಅಜ್ಜಿ ಅನ್ನೋಳಂತ, ಐ ಮಗ ಅದನ್ನ ನಾನು ನಿನಗ ಕೊಡಲ್ಲ, ಬಾದಾಮ್ ತಿನ್ಬೇಕಂತ ಬಾಯ್ದಾಗ ಹಾಕೋತೀನಿ, ಹಲ್ಲಿಲ್ಲಲ್ಲ, ಅಲ್ಲಿಂದ ಜುಬಕೋತ ಬರ್ತೀನಿ, ಕೆಳಗೆ ಬಿಟ್ಟಕಂದ್ರೆ ನಿನಗೆ ಹಾಕ್ಬೇಕಿಲ್ಲ ಕಳಸ. ವಾಸನೆ ತಿಂದಿದ್ದು ಮರ್ತೋಯ್ತದ, ಆದ್ರೆ ತಿಂದಿರ್ತಕ್ಕಂಥ ವಾಸನೆ ನಮ್ಮಲ್ಲ ಕೊಡುದು. ವಾಸನೆ ಇದು ಜನ್ಮ ಜನ್ಮಾಂತರ ತಗೊಂಡು ಹೋಗ್ತದೆ. ಇದು ಇಲ್ಲೇ ಹುಟ್ಟಿದ ತಕ್ಷಣ ಕರು ಎಲ್ಲಿ ಹೋಗ್ತದ, ತಾಯಿ ಮಲೆ ಹಾಲು ಹುಡುಕ್ತದೆ. ಅದಕ್ಕೆ ಎಲ್ಲಿ ಗೊತ್ತಾಯ್ತು ಮಲೆ ಹಾಲು ಇಲ್ಲೇ ಬರ್ತಾವಂತ? ಹುಟ್ಟಿದ ತಕ್ಷಣ ಮಲೆ ಹುಡ್ಕೊಂಡು ಹೋಗ್ತದೆ, ಇಲ್ಲಿ ಹಾಲು ಬರ್ತಾವ ಅಂತ ಗೊತ್ತಾಗ್ತದ. ಕಾರಣ ಜನ್ಮ ಜನ್ಮಾಂತರ ಅನುಭವಿಸಿ ಬಂದಿರ್ತಕ್ಕಂಥ ಜೀವನ. ನಿಮ್ಗೊಂದು ಮಾತು ಹೇಳ್ತೀನಿ, ನೀವ್ ಏನ್ ತುಂಬಿಕೊಳ್ತಿರೋ ನಾವು ಹೋದ್ರು ನಮ್ ಜೊತೆ ಬರ್ತಾವ ನಾವು. ಸೂಕ್ತ ಮನಸ್ಸು ಅಂತ ಹೇಳ್ತೀವಿ, ನಮ್ದೆಲ್ಲದ್ರೊಳಗೆ ಸ್ಟೋರ್ ಹಾಕೋತ ಹೋಗ್ತಾವ, ಜಮಾ ಹಾಕೋತಾವ. ಆ ಜಮಾ ಆಗಿರ್ತಕ್ಕಂಥ ಮುಂದಿನ ಜನ್ಮಕ್ಕೆ ತಗೊಂಡು ಹೋಗ್ತಾವ. ಮುಂದಿನ ಜನ್ಮಕ್ಕೆ ತಗೊಂಡಂದ್ರೆ ಅಲ್ಲಿ ಅವೇ ಗುಣ ಮಾಡ್ತಾವ. ಅದಕ್ಕೆ ಈ ಜನ್ಮ ಈ ಜೀವನ ಏನು ಕೊಟ್ಟನಲ್ಲ, ಇದು ಬಹಳ ಅಮೂಲ್ಯ ಜೀವನ ಅದ. ಈ ಜೀವನದೊಳಗೆ ಏನು ಒಳ್ಳೇದು ಮಾಡ್ತೀವೋ ಅದು ಮುಂದೆ ಬರ್ತದೆ, ಏನ್ ಕೆಟ್ಟದ್ ಮಾಡ್ತೀವೋ ಅದನ್ನು ಮುಂದೆ ಬರ್ತದೆ. ಹೇಳ್ತಿರ್ತೀವಂತಂದ್ರೆ ಯಾವ ಜನ್ಮದ ಕರ್ಮ ಈಗ ಬಂದು ಕಾಡ್ಲತ್ತದ ಅಂತ ಇಲ್ಲ, ಯಾವ ಜನ್ಮದ ಕರ್ಮದಲ್ಲಿ ಈ ಕಾರಣದ ಅಂತ ಹೇಳ್ತಿರ್ತೀವಂದ್ರೆ ಜನ್ಮ ಜನ್ಮಾಂತರ ಬರ್ತಕ್ಕಂಥದ್ದು ಕರ್ಮ, ಜನ್ಮ ಜನ್ಮಾಂತರ ಬರ್ತಕ್ಕಂಥದ್ದು ಕರ್ಮ ಅದ. ಅದಕ್ಕೆ ಮಾಡುವ ಕರ್ಮ ಅದು ಸತ್ಕಾರ್ಯವಾಗಿರಬೇಕು, ಮಾಡುವ ಕಾರ್ಯ ಸತ್ಕಾರ್ಯವಾಗಿರಬೇಕು. ಇಲ್ಲ ಅಂತಂದ್ರೆ ದುಷ್ಕಾರ್ಯ ಮಾಡಿದ್ರೆ ಅದು ಒಂದು ದಿನ ನಮಗ್ ಕಾಣತಕ್ಕಂಥದ್ದು. ಅದಕ್ಕಾಗಿ ನಮ್ಮ ಜೀವನ ಹೆಂಗದ ಅಂತಂದ್ರೆ ಅಮೂಲ್ಯವಾಗಿರ್ತಕ್ಕಂಥ ಜೀವನ ಅದ. ಅದಕ್ಕೆ ಯಾವಾಗಲೂ ಸಮಾಧಾನಿಯಾಗಿರಬೇಕು. ಹೇಗಿರ್ಬೇಕು? ಆಹಾ ಈ ಚಂದ ಹೊಂಟದಲ್ಲ, ಸಮಾಧಾನಿಯಾಗಿರಬೇಕು. ಹೆಂಗ್ ಸಮಾಧಾನಿಯಾಗಿರ್ಬೇಕು? ಬಸವಣ್ಣ ಬೆಟ್ಟ ಧನ ಧಾನ್ಯ ಹೋಯಿತೆ ಎಂದರೆ
ಎಷ್ಟು ಚಂದ ಹೇಳ್ತಾರಂದ್ರೆ, ಧನ ಧಾನ್ಯ ಹೋಯಿತೆಂದಡೆ, ಮನಸ್ಸು ಬೆದರಿದಡೆ, ಚಿತ್ತ ಹೆದರಿದಡೆ, ತನು ತೆರಳಿದಡೆ, ಭಾವವೋ ಸರಿಸಿದಡೆ, ಆಣೆ ನಿಮ್ಮ ಪ್ರಮತರಾಣೆ. ತನು ಮನ ಧನವನ ಲಾಡಿಸಿ ನೋಡುವ ಒಡೆಯ ನೀನು, ಹರಣವ ಮೇಲೆತ್ತಡೆ ಕಳವಳವೇ ಕೂಡಲ ಸಂಗಮ ದೇವ. ಎಷ್ಟು ಚಂದ ಹೇಳ್ತಾರೆ ಗುರು ಬಸವಣ್ಣರಂದ್ರೆ, ಧನ ಧಾನ್ಯ ಹೋಯಿತೆಂದಡೆ, ಮನಸ್ಸು ಬೆರೆತಿದ್ದರೆ, ಚಿತ್ತ ಹೆದರಿದಡೆ, ತನು ತೆರಳಿದಡೆ, ಭಾವ ಗೋಚರಿಸಿದಡೆ, ಆಣೆ ನಿಮ್ಮ ಪ್ರಮತರಾಣೆ. ಮನುಷ್ಯ ನಿಷ್ಠೆ ಯಾವಾಗ ಕಳ್ಕೊಳ್ತಾನಂದ್ರೆ, ಒಂದು ದರಿದ್ರತನ ಬಂತ, ಎಲ್ಲಾ ಹೋಗಿ ಏನಿಲ್ಲಂಗ ಐತಂದ್ರೂ ನಿಷ್ಠೆ ಕಳ್ಕೊಳ್ತಾನೆ. ಮತ್ತ ನಮ್ಮ ಮನೆಗೆ ಏನೂ ಇಲ್ಲ ಅನ್ಕೊಂಡ್ರು ಕೂಡ ದೇವ್ರ ಮೇಲೆ ವಿಶ್ವಾಸ ಕಳ್ಕೊಳ್ತಾರೆ. ಒಂದೊಂದ್ಸರಿ ಅನಿಸ್ತಿರ್ತದೆ, ಏಟ್ ಮಾಡಿ ಏನಾದ್ರೆ ನಮ್ಗೆ ಏನ್ ಸುಖ ಆಗ್ಯದಂತ ಬಹಳ ಸರಿ ಅಂತಿರ್ತೇವೆ. ಇಷ್ಟು ಮಾಡಿದ್ರೆ ನಮ್ಗೆ ಏನ್ ಸುಖ ಆಗ್ಯದಂತ ಪೂಜೆ ಮಾಡ್ಬೇಕು ಅಂತ ನಾವು ಬಹಳ ಸರಿ ಅಂತಿರ್ತೇವೆ. ನಮ್ಗೆ ಏನು ಸುಖ ಆಗ್ಯದಂತ ಇಲ್ಲಿ ಬಂದು ಕೂಡ್ಬೇಕು, ನಮ್ಗೆ ಏನು ಒಳ್ಳೇದಾಗ್ಯದಂತ ನಾವು ಇಂಥದ್ದೆಲ್ಲ ಮಾಡ್ಬೇಕು, ಬಹಳ ಸರಿ ಮನಸ್ಸು ಮುಂದೆ ಹಂಗ್ ಮಾಡ್ತಿರ್ತದೆ. ಯಾಕ್ರಿ ನೀವು ದಾಸೋಹ ಮಾಡಿಲ್ಲ ಅಂತಂದ್ರೆ, ಮಾಡ್ದೇವ್ರಿ 2-3 ವರ್ಷ ಏನೂ ಆಗ್ಬೇಕು, ಅದ್ ಕಡೆ ಬಿಟ್ಬಿಟ್ಟೆ. ಏನಾಗ್ಬೇಕು ಒಂದು ಕ್ಷಣ ಯೋಚನೆ ಮಾಡಿದ್ರೆ, ಕೂಲಿನ ಮಾಡುವುದು ಕೂಲಿನ, ಈಟ್ ಮಾಡ್ತಾ ಈಟ್ ಕೊಡುವಂತ ನಾವು ಕೂಲಿಗಿನ ಬೇಡ್ತೀವ. ನಮ್ಮ ಸಮರ್ಪಣಾ ಭಕ್ತಿಯಿಂದ ಮಾಡ್ತಾ ಹೋಗ್ಬೇಕು. ಅದು ಏನು ಫಲ ಬರೋದನ್ನು ಒಂದು ದಿನ ಬಂದು ಬಿಡ್ತದ. ಅದಕ್ಕೆ ಕೊಟ್ಟಿದ್ದು ಕೆಟ್ಟಿದ್ದೇನೆ ಬೇಡ, ಮುಂದೆ ಕಟ್ಟಿಯುವುದು ಬುದ್ಧಿ ಸರ್ವಜ್ಞ. ಒಬ್ಬ ರೈತ ಒಂದು ಬೀಜ ಭೂಮಿ ಒಳಗೆ ಹಾಕಬೇಕಂದ್ರೆ ಹಾಳಾಯ್ತು ವಿಚಾರ ಮಾಡಲ್ಲ. ಒಂದೊಂದ್ಸರಿ ಮಳೆ ಹೋಗಿ ಹಾಳಾಗಿ ಬಿಡ್ತದೆ. ಹೋದರ್ಸ್ ಹಾಕಿದವ್ರಿ ಹಾಳಾಗಿ ಹೋಗ್ಯದ, ಅದ್ರ ಕಡೆ ಬಿತ್ತನೆ ಬಿಟ್ಟಿದೆ ಅಂದ್ರೆ ಹುಚ್ಚ ಅಂತ ಕರೀತಾರೆ. ಒಂದು ಬೀಜ ಭೂಮಿ ಒಳಗೆ ಬಿಟ್ಟಿದೆ ಅಂದ್ರೂ ಕೂಡ 1 ವರ್ಷ ಕಾಯ್ಬೇಕಾಗಿರ್ತದೆ, ತೆನೆ ಬಂದು ಹೊರಗೆ ಬಂದು ಅದು ಫಲ ಕೊಡ್ಲಿಕ್ಕೆ. 1 ವರ್ಷದವರೆಗೂ ನಾವು ಕಾಯ್ತಾ ಇರ್ತೀವಿ. ಒಂದು ಹಣ್ಣಿನ ಗಿಡ ಹಚ್ಚಿದ್ರೆ 8-10 ವರ್ಷ ನೀರ್ ಹಾಕಿ ಬೆಳೆಸ್ತೀವಿ, ಕೊನೆಗೆ ಹಣ್ಣು ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇವತ್ತು ಬಿತ್ತಿದೆವು ನಾಳೆ ಕೊಡ್ತಿದೆವು ಅಂದ್ರೆ, ಇವತ್ತು ಬಿತ್ತಿದೆವು ನಾಳೆನೆ ಫಲ ಸಿಗ್ಲಿ ಅಂದ್ರೆ, ಇವತ್ತು ಹಚ್ಚಿದೆವು ನಾಳೆ ಹಣ್ಣು ಸಿಗ್ಲಿ ಅಂದ್ರೆ ಅದು ಸಾಧ್ಯ ಇಲ್ಲದ ಮಾತು. ಅದಕ್ಕೆ ಕೆಲವೊಂದು ವಾರ ಟೈಮ್ ಕೊಡ್ಬೇಕಾಗ್ತದ. ಹಂಗ ನಮ್ಮ ಜೀವನದಾಗ ಪುಣ್ಯ ಕಾರ್ಯ ಮಾಡಿದೆವು ಅಂದ್ರೆ ಅದ್ರ ಫಲ ಅವತ್ತಿಂದ ಅವತ್ತೇ ಯೋಚನೆ ಮಾಡ್ಬಾರ್ದು. ಒಂದು ದಿನ ನಮ್ಮ ಕಷ್ಟದ ಜೀವನದಲ್ಲಿ ಅದು ಮನೆಗೆ ಬಂದು ಕೈ ಹಿಡಿತದ, ನಾವು ಸದಾ ಕಾಲ ರಕ್ಷಣೆ ಮಾಡ್ತದ. ಅದಕ್ಕೆ ಪುಣ್ಯದ ಗಂಟು ಜಮಾಸ್ಕೊಂಡು ಇಟ್ಕೋಬೇಕು. ಒಂದ್ಸರಿ ಒಂದು ಮಹಾರಾಜ ಡೊಂಗೂರ್ ಸಾರಿನ ಊರ್ ಜನ ನನಗೆ ಎಷ್ಟು ಪ್ರೀತಿ ಮಾಡ್ತಾರ ಅಂತ ನೋಡ್ಬೇಕು ಅನ್ಸಿತ್ತು. ನಿನ್ನೆ ಹೇಳಿದ ಅನ್ಕೊಂಡ್ರೆ ಬೇರೆ ಬೇಕು. ಊರ್ ಜನ ಎಷ್ಟು ಪ್ರೀತಿ ಮಾಡ್ತಾರ ಅಂತ ನೋಡ್ಬೇಕು ಅನ್ಸುತ್ತೆ. ಊರಾಗೆಲ್ಲ ಮಾವಿನ ಗಿಡ ಹಚ್ಚಿ ಮಾವಿನ ಹಣ್ಣು ಬಿಟ್ಟಿವಿ. ಅವ ಹೇಳಿದ್ರು, ಯಾರ್ಯಾರ ಹಣ್ಣು ನಿಮ್ಮಲ್ಲಿ ಚಂದ ಬೆಳೆದಾವ ಅವೆಲ್ಲ ತಂದು ಕೊಡ್ರಿ, ನನಗೆ ತಿನ್ಬೇಕು ಅನಿಸ್ಲತ್ತದ ಅಂದ. ಅವಾಗ ಕೆಲವೊಬ್ರು ಯೋಚನೆ ಮಾಡೋದು, ಊರ್ ಮಂದಿಗೆ ಡೊಂಗೂರ್ ಹೊಡ್ದಾರ, ಊರ್ ತುಂಬಾ ಡೊಂಗೂರ್ ಹೊಡ್ದಾರ, ಊರ್ ಮಂದಿ ಹಣ್ಣು ತಗೊಂಡು ಹೋಗ್ತಾರೆ. ಹಣ್ಣೇ ತಗೊಂಡು ಹೋಗ್ಬೇಕಂಬದೇನೋ ಕಲ್ ತಗೊಂಡು ಹೋಗಿ ನಡೆಯೋದೇನೋ ಅಂತ ಕೆಲವರು ತಲೆ ಓಡಿಸು. ಎಲ್ಲರೂ ಒಯ್ದು ಹಾಕ್ತಾರ, ಅದ್ರ ನಮ್ಗೆ ಒಂದು ಚೀಲ ಇರ್ತದೆ, ಯಾರು ನೋಡ್ತಾರೆ. ಮಹಾರಾಜ ತಿಂತಾನಾರ ಏರ್ಸೋದ್ರ ಒಂದು ಐಡವ್ ಯಾವ್ದಾರ ತಿನ್ಬಹುದು. ಅದಕ್ಕಾಗಿ ನಾವು ಹಣ್ಣೆ ಒಯ್ಯೋದು ಏನ್ ಮಾಡದ, ಇಟ್ಟು ಚೀಲಗಳು ಅಂತ ಅವು ಸಪ್ಪಿಗಳು ಜಮಾಸ್ಕೊಂಡು ಒಂದು ಚೀಲ ಕಟ್ಕೊಂಡು ಕೆಲವೊಬ್ರು ತಗೊಂಡು ಹೋದ್ರು. ಇನ್ನು ಕೆಲವೊಬ್ರು ಯೋಚನೆ ಮಾಡಿದ್ರು, ಮಹಾರಾಜ ಹಣ್ಣು ಕೇಳೇನ ಒಳ್ಳೇದ ಒಯ್ಬೇಕಂಬದೇನದ, ಸ್ವಲ್ಪ ಕೊಳ್ತೋಗಂತವು, ಹಳಸೋಗಂತವು, 2 ದಿನ ಕೆಟ್ಟ ಹೋಗಂತವು ಅಂತವೆಲ್ಲ ಜಮಾಸ್ಕೊಂಡು ಚೀಲ ತಗೊಂಡು ಹೋದ್ರು. ಇನ್ನು ಕೆಲವೊಬ್ರು ಏನ್ ಮಾಡಿದ್ರು, ಮಹಾರಾಜ ಹಣ್ಣು ಕೇಳ ಎಂದೂ ಕೇಳಾರಂತವ್ ನಮಗೆಲ್ಲಾ ಕೊಟ್ಟ, ನವ ಹಣ್ಣು ಕೇಳೇನಲ್ಲ, ಅವ್ರಿಗೆ ಒಳ್ಳೊಳ್ಳೆ ಹಣ್ಣು ಒಯ್ದು ಕೊಡೋಣ, 1 ವಾರ ಇಟ್ಕೊಂಡು ತಿಂಬಂತ ಹಣ್ಣುಗಳು, ನಾಳೆ ನಾಡ್ದ ಹಣ್ಣಾಗಂತ ಒಳ್ಳೊಳ್ಳೆ ಹಣ್ಣುಗಳು ತಗೊಂಡು ಹೋಗೋಣ ಅಂತ ಕೆಲವೊಬ್ರು ಚೀಲ ಕಟ್ಕೊಂಡ್ರು. ಎಲ್ಲರೂ ಮಹಾರಾಜನ ಆಸ್ಥಾನಕ್ಕೆ ಹೋದ್ರು. ಅವಾಗ ಮಹಾರಾಜ ಅಂದನು, ಎಲ್ಲರೂ ಹಣ್ಣು ತಂದಿರಿ ಅಂತ ಕೇಳಿದ್ರು. ಅವಾಗ ಎಲ್ಲರೂ ಅಂದ್ರು, ಹಣ್ಣು ತಂದಿರು. ಅವ ಎಲ್ಲ ಸೈನಿಕರಿಗೆ ಕರೆದನು, ಇವ್ರು ಎಷ್ಟು ಮಂದಿ ಹಣ್ಣು ತಂದ್ರ ಇವ್ರಿಗೆಲ್ಲ ಕರ್ಕೊಂಡು ಹೋಗು, ಎಲ್ಲರಿಗೂ ಒಂದೊಂದು ರೂಮಿನಾಗ ಹಾಕು, ಇವ್ರು ತಂದಿದ್ದ ಹಣ್ಣು ಒಳಗಿಡು, 8 ದಿನ ಆಗತ್ತಿನ ಹೊರಗೆ ಬರ್ಬೇಕು ಅಂತ ಹೇಳಿದ್ರು. ಕೆಲವೊಬ್ರು ಏನ್ ತಂದಿರು, ಕಲ್ ತಂದಿದ್ದೇವೆ ಅಂದ್ರೆ ತಲೆ ಕಡಿತಾನ. ಮಹಾರಾಜನೇನ ಕಲ್ಲು ತಂದಿದ್ದೇವೆ ಅಂದ್ರೆ ತಲೆ ಕಡಿತಾನ. ಹೇಳಲ್ಲ, ಒಳಗೆ ಜೀವ ಹೋಯ್ತು. ಒಯ್ದು ಒಳಗೆ ಹಾಕೋರು, ಚೀಲ ಬಿ ಒಳಗೆ ಹಾಕೋರು, ತಟ್ಟಿ ಮುಚ್ಕೊಂಡು ಬಂದ್ರು. ಒಳ್ಳೆ ಚಾಲ ನೋಡ್ರು, ಅಯ್ಯೋ ಎಂತ ದುರ್ವಿಧಿ, ಎಷ್ಟು ಚಂದಾದ ಹಣ್ಣುಗಳಿದ್ದು. ಅದೆಲ್ಲ ಬಿಟ್ಟು ನಾವು ಕಲ್ಲು ತಗೊಂಡು ಬಂದೆವು, ನಮ್ ಕರ್ಮ ಅಂತ ಬಡ ಹೇಳ್ಕೊತ ಕುಂತರು. ಹೊರಗೆ ಹೇಳಂಗಿಲ್ಲ, ಕಲ್ಲು ನೋಡ್ಕೋತ 8 ದಿನ ಕೈಕಾಲ್ ತಿಕ್ಕಿ ಕೆಲವರು ಅಲ್ಲೇ ಸತ್ತೋದು. ಇನ್ನು ಕೆಲವರು ಹಳಸಿದ್ದು, ಕೊಳ್ತಿದ್ದು, ಹಾಳಾಗಿದ್ದು ಹಣ್ಣು ತಕೊಂಡು ಬಂದಿರು. 1-2 ದಿನ ಹುಳ ಅದು ಅವೇ ನೆಕ್ಕಿ ಅನಾರೋಗ್ಯ ಹೊರಗೆ ಬಂದು.
ಇನ್ನು ಕೆಲವೊಬ್ರು ಒಳ್ಳೊಳ್ಳೆ ಹಣ ತಂದಿರಲ್ಲ, 8 ದಿನ ಒಳ್ಳೊಳ್ಳೆ ಹಣ ತಿಂದು ಆರಾಮಾಗಿ ಹೊರಗೆ ಬಂದ್ರು. ಅದಕ್ಕೆ ಈ ಜಗತ್ತಿನಾಗ ಬಂದಿರ್ತಕ್ಕಂಥ ನಮಗೆಲ್ಲ ಪರಮಾತ್ಮ ಹೇಳಿದ್ರೆ ತುಂಬ್ಕೊಂಡು ಬರೋದು. ನಾನು ಇಲ್ಲಿ ಏನ್ ತುಂಬ್ಕೊಟ್ರಿ ಅಲ್ಲಿ ಹೋಗಿ ಬಿಚ್ಚು ಉಳಿದ್ರಿ. ಏನ್ ತುಂಬ್ಕೋಬೇಕಿಲ್ಲಿ? ಯಪ್ಪ ಇದು ಬಾಳ ಜಗದ. ಇಲ್ಲಿ ಪುಣ್ಯ ತುಂಬಿಕೊಂಡೆ ಅಂದ್ರೆ ಮ್ಯಾಲ ಪುಣ್ಯ ಅದ, ಇಲ್ಲಿ ಪಾಪ ತುಂಬಿಕೊಂಡೆ ಅಂದ್ರೆ ಮ್ಯಾಲದು ಪಾಪ ಅದ. ಅದಕ್ಕೆ ಪುಣ್ಯ ಪಾಪಗಳು ತಮ್ಮ ಇಷ್ಟವು ಕಂಡಿದೆ. ಪುಣ್ಯ ಪಾಪ ನಮ್ ಇಷ್ಟ ಅದ. ಒಳ್ಳೇದ್ ಮಾಡ್ದಂದ್ರ ಸದ್ಗುಣ ಅದ, ಕೆಟ್ಟದ್ ಮಾಡ್ದಂದ್ರ ದುಷ್ಕರ್ಮ ಅದ. ಅದಕ್ಕಾಗಿ ಸತ್ಕರ್ಮ ಮತ್ತು ದುಷ್ಕರ್ಮದೇ ಎರಡೇ ನಮ್ಮ ಹಿಂದೆ ಬರ್ತಕ್ಕಂಥವದವ. ಅದಕ್ಕೆ ಯಾವತ್ತೂ ಕೂಡ ಸತ್ಕರ್ಮ ಮಾಡ್ಬೇಕೇವನ ದುಷ್ಕರ್ಮ ಮಾಡಬಾರ್ದು. ದುಷ್ಕರ್ಮ ಮಾಡಿ ಹೋದೆವು ಅಂತಂದ್ರೆ ಅದ್ರ ಫಲ ನಾವೇ ಅನುಭವಿಸ್ಬೇಕಾಗ್ತದ. ಯಾರಿಗಾರ ಒಂದು ತುತ್ತು ಅನ್ನ ಕೊಟ್ಟೇವಂದ್ರೆ ಅದು ಇಲ್ಲಿ ಜಮಾ ಆಗದ, ಎಲ್ಲಿ ಜಮಾ ಆಯ್ತದ? ಪರಮಾತ್ಮನಲ್ಲಿ ಜಮಾ ಆಗ್ತದ. ಬ್ಯಾಂಕಿನ ಡಿಪಾಸಿಟ್ ಮಾಡ್ತೇವೆ ನೋಡಿ, ನೀವ್ ಎಷ್ಟು ಡಿಪಾಸಿಟ್ ಮಾಡ್ತೀರಿ ಅಷ್ಟು ತಗೊಂಡು ಖರ್ಚು ಮಾಡ್ಬೋದು. ಡಿಪಾಸಿಟೇ ಮಾಡಲ್ಲ ಅಂದ್ರೆ ನಾವ್ ಏನು ಡಿಪಾಸಿಟೇ ಮಾಡಲ್ಲ ಅಂತಂದ್ರೆ ಎಂತ ಪ್ರಸಂಗ ಬಂತಂದ್ರೆ 10 ರೂಪಾಯಿ ಯಾರು ಕೊಡಲ್ಲ, ಅನಾರೋಗ್ಯಾಗಿ ಸಾಯ್ಬೇಕಾಗ್ತದ. ಅದಕ್ಕೆ ಸದಾ ಕಾಲ ಡಿಪಾಸಿಟ್ ಮಾಡ್ಬೇಕು. ನಮ್ ಬ್ಯಾಂಕಿನ ಡಿಪಾಸಿಟ್ ಮಾಡಿ ಗೊತ್ತದ, ಧರ್ಮ ಕಾರ್ಯದಾಗ ಡಿಪಾಸಿಟ್ ಮಾಡಿ ಗೊತ್ತಿಲ್ಲ. ನಮಗೆ ಧರ್ಮ ಕಾರ್ಯದಾಗ ಡಿಪಾಸಿಟ್ ಮಾಡೋದು ಕಲಿಬೇಕು. ಇಲ್ಲಿ ಇದು ಪುಣ್ಯ ಜಮಾಯಿಸ್ಕೊಳ್ತಕ್ಕಂಥ ಕೇಂದ್ರ ಅದ. ನಾವ್ ಎಷ್ಟು ಪುಣ್ಯ ಮಾಡ್ಬೇಕಂತೀವೋ ಅದೆಲ್ಲ ಇದೇ ಜಾಗದಾಗ ಬರ್ತದೆ, ಮತ್ತೆಲ್ಲಿ ಮಾಡಕ್ ಬರಲ್ಲ. ನೀವು ಮಕ್ಕಳಿಗೆ ಏನೆಲ್ಲ ಮಾಡ್ತೀರಿ ಕೊನೆಗೆ ಅಂತ ಏನ್ ಮಾಡಿದ್ರಿ ಅಂತ ಒಂದೇ ಮಾತಿನ ನೀವ್ ಎಲ್ಲ 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 ಮಾಡಿದ್ರಿ. ಲಾಸ್ಟ್ ನಾವು ಒಂದೇ ಉತ್ತರ ಕೊಡ್ತಾವ, ಏನ್ ಮಾಡಿದ್ರಿ? ಬಾಜು ಮನೆಯವ್ರು ನೋಡಿ ಏನ್ ಮಾಡ್ಯಾರ, ನೀ ಏನ್ ಮಾಡಿದ್ರಿ? ಮುಗಿದು ಹೋಯ್ತು. ಯಾರೋ ಅನಾಥ ನೀವು ಒಂದು ತುತ್ತು ಅನ್ನ ಕೊಡ್ರಿ, ಅವ ನೆನೆಸ್ತಾನೆ, ಇವ್ರು ನನಗೆ ಅನ್ನ ಕೊಟ್ಟು ಬೆಳೆಸ್ಯಾರ, ಇವ್ರು ನನಗೆ ಒಳ್ಳೇದ ಮಾಡ್ಯಾರ. ಅಕ್ಕವ್ರ ಹತ್ರ ಒಬ್ರಿಗೆ ಕರ್ಕೊಂಡು ಬಂದಿರು. ಅಕ್ಕವ್ರು ಯಾವಾಗ್ಲೂ ಕೂಡ ಇಂಥ ಕಾರ್ಯ ಬಹಳ ಮಾಡ್ತಾ ಇದ್ರು. ಒಬ್ಬ ಬಡವ ಹುಡುಗ ಓದ್ಲಿಕ್ಕೆ ಬಹಳ ಹುಷಾರಿದ್ದೇನು, ಒಬ್ಬ ಮಾಸ್ತರ್ ಕರ್ಕೊಂಡು ಬಂದ್ ಹೇಳೋರು, ಇವ ಓದ್ಲಿಕ್ಕೆ ಬಹಳ ಹುಷಾರಾಗ್ತಾರೆ, ಇವ್ನಿಗೆ ಹೆಚ್ಚಿಂದ ಓದಿಸ್ಬೇಕು ಅನಿಸ್ತದ, ಅದಕ್ಕೆ ನೀವೇನಾರ ಸಹಕಾರ ಮಾಡ್ರಿ ಅಂತ ಕೇಳಿದ್ರು. ಅವಾಗ ಅಕ್ಕವ್ರು ಎಷ್ಟು ಕಳಕಳಿ ಒಂದು ಮಾತು ಕೇಳಿದ್ರು ಅಂದ್ರೆ, ಮಾಸ್ತರ್ ಸಾಬ್ರೆ ನಿಮ್ಗೆ ಪಗಾರ ಇರ್ತದ ಅಂತ ಕೇಳಿದ್ರು. ಬರ್ತದ್ರಿ ಒಂದ್ 40-45 ಸಾವಿರ ಬರ್ತದ. ಒಂದ್ 10 ಸಾವಿರ ಹುಡುಗರಿಗೆ ಕೊಡ್ರಲ್ಲ, ಒಳ್ಳೇದಾಗ್ತದೆ, ಓದ್ತಾನಲ್ಲ ಅಂತಂದ್ರ ಒಂದು ಹಂಗೆ ಕೊಡ್ಲಕ್ ಕೊಡ್ತೀರಿ. ಮಕ್ಕಳು ಹೆಂಗ್ ಕೇಳ್ತಾರೆ ನಮ್ಮ ಮನೆಗಿಂದು? ಅಕ್ಕೋರಂದ್ರು ಹೌದಾ, ಒಂದು ವೇಳೆ ಇವನೇ ನಿಮ್ ಮಗ ಇರ್ತೀವಿ ನಮ್ಮಲ್ಲಿ ಕರ್ಕೊಂಡ್ ಬರ್ತೀರಿ ಏನಪ್ಪ? ಇವ ಒಂದು ವೇಳೆ ನಿಮ್ ಮಗ ಹುಟ್ಟಿರ್ತೀನಿ ಅಂದ್ರೆ ನನಗಂತ ಕರ್ಕೊಂಡ್ ಬರ್ತೀನಿ. ಬರ್ತಿದ್ದಿಲ್ರಿ ಅಕ್ಕೋರಿ, ಅದ್ರ ಏನ್ ಮಾಡ್ರಿ? ಮಕ್ಕಳಿಗೆ ಕೇಳಲು ನನ್ ಪಗಾರ ಮನೆಗೆ ಕೊಡ್ಬೇಕಾಯ್ತದ, ನೀವೇ ಏನಾರ ಮಾಡ್ರಿ ಅಂತಂದ್ರೆ ಅಕ್ಕೋರ್ ಕೇಳೋದು ಓದ್ತೇನೋ ಅಂತ ಕೇಳೋದು. ಹಾ ಓದ್ತೀರಿ ಯಾಕ ಅಂತ. ಎಷ್ಟು ಬೇಕು ನೀನು ಫೀಸ್ ಅನ್ನೋದು? 2 ಲಕ್ಷ ರೂಪಾಯಿ ಬೇಕು ಯಾಕ ಅಂತ. ಆಯ್ತು 2 ಲಕ್ಷ ರೂಪಾಯಿ ನಾನೇ ಕೊಡ್ತೀನಿ, ಯಾರ ಬಲ್ಲ 1 ರೂಪಾಯಿ ತಗೋಬೇಡ ಅಂತ ಆ ಹುಡುಗ ಓದಿದ್ರು ಇವತ್ತೊಂದು ದೊಡ್ಡ ಡಿಗ್ರಿ ತಗೊಂಡು ನೌಕರಿ ಮಾಡ್ಲಾಕ. ಯಾಕೆ ಮಾತಾಡ್ತೀನಿ ಅಂತಂದ್ರೆ ಮಾಡುವುದು ಇನ್ನೊಬ್ರಿಗಾಗಿ ಅಲ್ಲ, ಅದು ನಮ್ಮ ಒಳ್ಳೇದಕ್ಕಾಗಿ. ಯಾರ್ಯಾರ 10 ರೂಪಾಯಿ ಕೊಡ್ತಾ ಇದ್ದೀವಿ ಅಂದ್ರೆ ಅದು ನಮ್ಮ ಒಳ್ಳೇದಕ್ಕೆ ವಿನಃ ಅದು ಅವ್ರಿಗೆ ಒಳ್ಳೇದು ಮಾಡಿದಲ್ಲ. ಅದಕ್ಕಾಗಿ ಬಸವಣ್ಣರು ಹೇಳ್ತಾರೆ, ಧನ ಧಾನ್ಯ ಹೋಗಿತ್ತೆಂದಡೆ ಮನಸ್ಸು ಬೆದರಿದಡೆ, ಚಿತ್ತ ಹೆದರಿದಡೆ, ತನು ತೆರಳಿದಡೆ, ಭಾವವು ಸರಿಸಿದಡೆ, ಆಣೆ ನಿಮ್ಮಾಣೆ ನಿಮ್ಮ ಪ್ರಮತ ರಾಣಿ. ಬಸವಣ್ಣ ಹೇಳ್ತಾರೆ, ಏನೇನ್ ತಗೊಂಡ್ ಬಿಡುವ, ಎಷ್ಟು ಕಷ್ಟ ಕೊಡೋದ ಪಟ್ಟು ಬಿಡುವ, ಆದ್ರೂ ಕೂಡ ನಾನು ಹೆದರೋದಿಲ್ಲ. ತನು ಮನದನವನ್ನ ಲಾಡಿಸಿ ನೋಡುವ ಒಡೆಯ ನೀನು. ಎಷ್ಟು ಚಂದ ಹೇಳ್ತಾರಂದ್ರೆ ಅವ ಪರೀಕ್ಷೆ ಮಾಡ್ತಾನೆ. ತನು ಮನ ಧನವನ್ನಲ್ಲಾಡಿಸಿ, ತನುವಿಗೆ ರೋಗ ರುಜಿನ ಕೊಟ್ಟು ನೋಡ್ತಾನೆ, ಮನಸ್ಸಿಗೆ ಭಯ ಕೊಟ್ಟು ನೋಡ್ತಾನೆ, ಧನ ಕಸ್ಕೊಂಡು ನೋಡ್ತಾನೆ. ಇವೆಲ್ಲ ಕಂಜದಿದ್ದಡೆ ತನು ಮನ ಧನವನ್ನಲ್ಲಾಡಿಸಿ ಒಡೆಯನು ಹರಣವ ಮೇಲೆತ್ತಡೆ ಕಳವಳವೇ ಕೂಡಲ ಸಂಗಮ ದೇವ. ನನ್ನ ಪ್ರಾಣ ಹೋದ್ರೂ ಕೂಡ ದೇವ ನಿನ್ನನ್ನು ಬಿಟ್ಟಿರಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಆ ಗಟ್ಟಿತನ ನಮ್ಮಲ್ಲಿ ಇರ್ಬೇಕು. ಬಂಗಾರದ ಅಂಗಡಿ ಮುಂದೆ ಕಾವಲುಗಾರ ಕುಂತಿರ್ತಾನೆ, ಬಂಗಾರದ ಅಂಗಡಿ ಮುಂದ ಕಾವಲುಗಾರ ಕುಂತಿರ್ತಾನೆ. ಎಷ್ಟು ಮಂದಿ ಯಾಕೆ ಒಳಗೆ ಹೋಗ್ಲಿಕ್ಕ, ಎಷ್ಟು ಮಂದಿ ಯಾಕೆ ಹೊರಗೆ ಬರ್ಲಿಕ್ಕ, ಏನ್ಯಾಕ ಖರೀದಿ ಮಾಡಲಿಕ್ಕ, ಏನ್ಯಾಕ ಬಿಡಲಿಕ್ಕ, ಅವ್ನು ಸುಮ್ಮನೆ ಕುಂತಿರ್ತಾನ. ಅವ್ನ ಕೆಲಸ ಏನದ? ನೋಡ್ಕೊಂಡ್ ಕೂಡದ. ಕಳ್ಳರ ಬಂದ್ರೆ ನೋಡ್ಕೊಂಡ್ ಕೂಡದ. ಅದು ಲಾಭ ಆದ್ರೂ ಅವನಿಗೆ ಚಿಂತಿಲ್ಲ, ಘಾಟ ಆದ್ರೂ ಅವನಿಗೆ ಚಿಂತಿಲ್ಲ, ಅವ್ನ ಪಗಾರ ಅವನಿಗೆ ಬರ್ತದ, ಆನಂದವಾಗಿರ್ತಾನೆ. ಹಾಗಿದು ಪರಮಾತ್ಮನ ಮನೆಯದ. ಇಲ್ಲೆಲ್ಲ ನಾವು ಬಂದಿದ್ದೇವೆ, ನಮ್ ಕೈಲಿಂದ ಎಷ್ಟು ಒಳ್ಳೇದಾಗ್ತದೋ ಅಷ್ಟು ಒಳ್ಳೇದ ಮಾಡ್ಬೇಕು, ಆರಾಮಾಗಿ ಊಟ ಮಾಡ್ಬೇಕು, ಆನಂದವಾಗಿರ್ಬೇಕು. ಈ ಜಗತ್ತೇ ನಮ್ ತಲೆ ಮೇಲೆ ಬಿದ್ದಾಗ ಎತ್ಕೊಂಡು ಕುಂತೇವೆ ಅಂತಂದ್ರೆ ಬಹಳ ಕಷ್ಟ ಅದ. ಸಾಕ್ರೆಟಿಸ್ ಗ್ರೀಕ್ ದೇಶದ ಒಬ್ಬ ತತ್ವಜ್ಞಾನಿ, ಬಹಳ ತತ್ವಜ್ಞಾನಿ. ಒಂದು ಸಾರಿ ಅವನ ಮೇಲೆ ಏನಾಗ್ತದೆ ಅಂತಂದ್ರೆ, ಒಂದು ಸಾರಿ ಊರಿನ ಬಗ್ಗೆ ಎಲ್ಲ ಚಿಂತೆ ಮಾಡ್ತಾ ಅಳ್ತಾ ಕೂತಿರ್ತಾನೆ. ಅವ್ನ ಹೆಂಡತಿ ಕೇಳ್ತಾನೆ, ಏನಾಗ್ಯದ ಅಂತ ಕೇಳ್ತಾನೆ. ಅವ ಹೇಳ್ತಾನೆ, ನಾವು ಇಷ್ಟೊಂದು ಪ್ರವಚನ ಮಾಡ್ದ, ಇಷ್ಟೊಂದು ಸಮಾಜ ಸುಧಾರಣೆ ಮಾಡ್ಬೇಕಂತ ವಿಚಾರ ಮಾಡ್ದ, ಮತ್ತೆ ಜಗತ್ತು ಹೆಂಗದ ಹಂಗೆ ಅದಲ್ಲ, ಮತ್ತೆ ಇದು ಯಾವತ್ತು ಸರಿಯಾಗಿ ಆಗ್ಬೋದು ಅಂತ ನನಗೆ ಬಹಳ ದುಃಖ ಆಗ್ಯದ ಅಂತ.
ಸಾಕ್ರೆಟಿಸ್ ಹೆಂಡತಿ ಒಳಗೆ ಹೋಗ್ತಾಳೆ, ಕಪ್ಪು ಬಟ್ಟೆ ಹಾಕೊಂಡು ಬರ್ತಾಳೆ. ಆ ದೇಶದ ಗ್ರೀಕ್ ದೇಶದ ಪರಂಪರೆ ಏನಂದ್ರೆ ಯಾರ ಸತ್ತರೆ ಕಪ್ಪು ಬಟ್ಟೆ ಹಾಕೋತೀವಿ. ಆಕೆ ಕಪ್ಪು ಬಟ್ಟೆ ಹಾಕೊಂಡು ಹೊರಗೆ ಬರ್ತಾಳೆ. ಅಮ್ಮ ಕೇಳ್ತಾಳೆ, ಏನಾಯ್ತು, ಯಾರು ಸತ್ತರು ಅಂತ ಕೇಳ್ತಾಳೆ. ಅವಾಗ ಹೇಳ್ತಾಳೆ, ಅವ ಸತ್ತನಲ್ಲ. ಆಕೆ ಹೇಳ್ತಾಳೆ, ಯಾರು ಸತ್ತನು ಅಂತ ಕೇಳ್ತಾಳೆ ಸಾಕ್ರೆಟಿಸ್. ಅವಾಗ ಆಕೆ ಹೇಳ್ತಾಳೆ, ಪರಮಾತ್ಮ ಸತ್ತೋಗೇನಲ್ಲ, ಒಂದ ಹುಚ್ಚಾಗಿದ್ದೇನೆ, ಪರಮಾತ್ಮ ಹೇಗೆ ಸಾಯ್ತಾನೆ? ಅವಾಗ ಅವನು ಹೆಂಡತಿ ಹೇಳ್ತಾಳೆ, ಅವನು ತತ್ವಜ್ಞಾನಿ ಹೆಂಡತಿ, ನಿಮಗ ಪರಮಾತ್ಮ ಸತ್ತಿಲ್ಲ ಅನ್ನೋ ಚಿಂತೆ ಅವ ಮಾಡ್ತಾನೆ, ನೀವ್ ಯಾಕೆ ಚಿಂತೆ ಮಾಡೋರು? ಜಗತ್ತಿನ ಬಗ್ಗೆ ಚಿಂತೆ ಮಾಡೋ ಅವ, ನಾವು ಚಿಂತೆ ಮಾಡೋದಲ್ಲ, ನಾವು ಇದ್ದು ಹೋಗಿದ್ದೀವಿ. ಅದಕ್ಕಾಗ ಚಿಂತೆ ಮಾಡಿ ನೀವು ವ್ಯರ್ಥ ಶ್ರಮ ಮಾಡೋದು ಬೇಡ, ಅದಕ್ಕಾಗಿ ಪರಮಾತ್ಮನ ಮೇಲೆ ಬಿಟ್ಟು ಬಿಡ್ರಿ ಅಂತ ಹೇಳ್ತಾಳ. ಅದಕ್ಕೆ ಈ ಜಗತ್ತಿನ ನಾವು ಬಂದು ಹೋಗ್ಲಿಕ್ಕೆ ಬಂದಿವಿ, ಇಲ್ಲಿ ಉಳಿದು ಹೋಗ್ಲಿಕ್ಕೆ ಬಂದಿವಿ. ಅದಕ್ಕಾಗಿ ಇದ್ರ ಬಗ್ಗೆ ಚಿಂತೆ ಮಾಡ್ತಾ ಮಾಡ್ತಾ ಕೂತವರು ನಮಗೆ ದುಃಖ ಹೆಚ್ಚಾಗ್ತದ. ಅದಕ್ಕೆ ಭಕ್ತ ಚಿಂತೆ ಮಾಡುವವನೆಲ್ಲ ಭಕ್ತ ಸಮಾಧಾನಿ ಆಗಿರುವವನು. ಇನ್ ಎರಡನೇ ಸ್ಥಳ ಬರ್ತದ ಮಹೇಶ್ವರ ಸ್ಥಳ. ಭಕ್ತ ಹೆಂಗಿರ್ಬೇಕು? ಜೋರ್ ಹೆಂಗಿರ್ಬೇಕು? ಭಕ್ತ ಶಾಂತನಾಗಿರಬೇಕು. ಭಕ್ತ ಸ್ಥಳದಲ್ಲಿ ಮೊದಲನೇ ಗುಣ ಬರ್ತದೆ. ಮೊದಲನೇ ಗುಣ ಏನು ಬರ್ತದೆ ಅಂತಂದ್ರೆ ಭಕ್ತನಲ್ಲಿ ಶ್ರದ್ಧಾ ಭಕ್ತಿ ಇರ್ತದೆ. ಶ್ರದ್ಧಾ ಭಕ್ತಿ ಅಂದ್ರೆ ದೇವರ ಆಧಾರ. ನಿಮ್ಗೊಂದು ಮಾತು ಹೇಳ್ತೀನಿ, ಸಿದ್ದರಾಮೇಶ್ವರ ಆಧಾರ ಇಲ್ಲ, ಸಿದ್ದರಾಮೇಶ್ವರ ಕೂಡ ಹರನ ಇಲ್ಲ, ಹಚ್ಚಿ ಹೇಳ್ರ ಹಂಚಿಕೆ ಹರನ ಖರೆ ಖರೆ ಸತ್ಯದವರೇ ಅದನ್ನ ನೀವೆಲ್ಲ ಕೇಳಿದ್ ಕೊಟ್ಟಾರ, ನಮಗ್ ನಂಬಿಕೆ ಅದರ. ಇದು ಭಕ್ತ ಸ್ಥಳ. ನಮಗ್ ಆಧಾರ ಅಂತ ನಂಬೋದು ಭಕ್ತ ಸ್ಥಳ. ಇಲ್ಲಿ ಇರ್ತಾರ ಅಂತ ನಂಬೋದು ಭಕ್ತ ಸ್ಥಳ. ಇಲ್ಲಿ ರಾತ್ರಿ ಒಂದಕ್ಕೆ ಬರ್ಬೇಕು ಭಯ ಪಡಬಾರ್ದು. ಯಾಕ ಒಳಗದಾರ ಅಂತಂದ್ರೆ ಭಯ ಏನಿದೆ? ತಂದೆ ಜೊತೆ ಮಗ ಇದ್ರೆ ಭಯ ಪಡ್ತಾನ? ಭಯ ಪಡಲ್ಲ. ಯಾಕೆ ಪಡಲ್ಲ? ನನ್ನ ಜೊತೆ ತಂದೆ ಅದನ. ಹಂಗ ದೇವರ ಜೊತೆ ಭಕ್ತ ಇದ್ರೆ ಯಾವತ್ತೂ ಭಯ ಪಡಬಾರ್ದು. ಯಾಕೆ ಪಡಬಾರ್ದು? ದೇವ ನನ್ನ ಜೊತೆಗದನ. ಅದಕ್ಕಾಗಿ ಇಲ್ಲಿ ಸಿದ್ದರಾಮೇಶ್ವರ ಅದ ಏನ್ ಮಾಡ್ತಾರ, ಅವ್ರು ನಮಗ ಸದಾಕಾಲ ರಕ್ಷಣೆ ಮಾಡ್ತಾರ. ಇದು ಭಕ್ತ ಸ್ಥಳದಲ್ಲಿ ಅದನ ಅಂತ ನಂಬ್ತಾರೆ. ಶ್ರದ್ಧಾ ಭಕ್ತಿ ಶ್ರದ್ಧೆಯಿಂದ ಬರ್ತಕ್ಕಂಥದ್ದು. ವ್ರತ ಹೆಂಗ್ ವ್ರತ ಹಾಕೊಂಡಿಟ್ಕೋಬೇಕು? ನಾವು ಪ್ರತಿದಿನ ಇಷ್ಟು ಗಂಟೆಗೆ ಇಡ್ತೀವಿ, ಇಷ್ಟು ಗಂಟೆ ಪೂಜಾ ಮಾಡ್ತೀವಿ, ಇಷ್ಟು ಗಂಟೆ ನೆನೆಸ್ತೀವಿ. ಇದು ಶ್ರದ್ಧೆ ಇರ್ತದೆ. ಈಗ ಶ್ರೀಕಾಂತ್ ಮಾಡ್ತಾನ, ಯಾರು ಹೇಳ್ರಿ ಬಿಡ್ರಿ ನಸ್ಕಿನಾಗ ಅವನೋ ಬರ್ತಾನ, ಅವನೋ ಮೈಕ್ ಹಸ್ತಾನ, ಅವನೋ ಪೂಜಾ, ಅವ್ನಿನ್ ಏನ್ ಆಗ್ತಾನೋ ಇಷ್ಟು ವರ್ಷದಿಂದ 10 ವರ್ಷದಿಂದ ನೋಡ್ಕೊಂಡ್ ಬಂದೆ, ಅವ್ನು ಏನ್ ಕರ್ತವ್ಯ ಅದು ಮಾಡ್ಕೋತ ಬರ್ಲತ್ತ ಶ್ರದ್ಧೆ. ನೋಡ್ಲಂತ ಮಾಡೋದಿಲ್ಲ, ಅಥವಾ ಯಾರ ಹೊಗಳಂತ ಮಾಡೋದಿಲ್ಲ. ಯಾರ ಹೊಗಳಂತ ಮಾಡ್ದೇವ ಅಂತಂದ್ರೆ ದೇವ ನೋಡೋದು ಮುಚ್ಚಿ ಮಾಡ್ಬೇಕು. ದೇವರ ಭಕ್ತಿ ಯಾಕೆ ಮಾಡ್ಬೇಕಂದ್ರೆ ಆದಷ್ಟು ಮುಚ್ಚಿ ಮಾಡ್ಬೇಕು. ಆದಷ್ಟು ಮುಚ್ಚಿ ಮಾಡ್ಬೇಕು. ನಮ್ಗೆ ತ್ಯಾಗ ಮಾಡೇ ಬರ್ತದ. ಈ ಸಣ್ಣ ಕೂಸಿಗೆ ನೋಡ್ಲಕ್ ಹೋಗ್ತಾರೆ, ಮಗು ಹುಟ್ಟಾರ ಅಂತ ನೋಡ್ಲಕ್ ಹೋಗ್ತಾರೆ. ಆ ಮಗುವಿನ ಕೈದಾಗ 100 ರೂಪಾಯಿ ಕೊಟ್ಟರು ಅಂತ ತಿಳ್ಕೊಂಡು ಖರೆ ಖರೆ ಮಗನಿಗೆ ಕೊಡ್ತಾರೆ, ನಾವು ಮನೆಗೆ ಗೊತ್ತಾಗ್ಲ ಅಂತ ಕೊಡ್ತಾರ. ಒಂದ್ ವೇಳೆ ಇವ್ರು ರೊಕ್ಕ ಕೊಟ್ಟರು ಅವ್ರ ಮನೆಗೆ ಯಾರಿಗೂ ನೋಡೋಣ ಉಂಟು ಅಂದ್ರೆ ತಳಮಳ ಆಗ್ತದೆ. ಯಾಕೋ ನೋಡಿ ಪಟ್ಟಣ ಗೊತ್ತಾಯ್ತದೋ ಇದು ಗೊತ್ತಾಯ್ತದೋ ಇದು. ಅದಕ್ಕೊಂದು ಮಾತ್ರ ಆಟ ತೆಗಿತಾರೆ. ನಿನ್ ಮಗನ ಕೈಗೆ ಮುಟ್ಟಿ ಕಟ್ಟಿ ಅವನಿಗೆ 100 ರೂಪಾಯಿ ಕೊಟ್ಟರೆ ಹಿಂಗೇ ಕಟ್ಕೊಂಡು ಬಿಡಲೇ ಹೊಂಟಂತ. ಅವ್ರ ಉದ್ದೇಶ ರೊಕ್ಕ ಕೊಟ್ಟಿದೆ ಅಂತ ಹೇಳೋದದ, ಹೌದಿಲ್ಲ? ಹಂಗ ಬಾರ ಕಸ ಗುಡಿಸ್ತಾರೆ. ಯಾರ ನೋಡೋದು ತಳಮಳ ಈಟ್ ಕಸ ಗುಡಿಸ್ದ, ಯಾರು ನೋಡೋದು ಈಟ್ ಕಸ ಗುಡಿಸ್ದ, ಯಾರು ನೋಡೋದು. ಬಂದವಾರ ಹೋದ್ರೆ ಈಗ ಬಂದ್ರೇನು, ನಾ ಈಗ ತರ ಕಸ ಗುಡಿಸಿದೆ, ಈಗ ಬಂದ್ರೇನು ನಾ ಕಸ ಗುಡಿಸಿದೆ. ಏನ್ ಮಾಡ್ಬೇಕು? ಹಿಂಗೆ ಕೆಲವೊಬ್ರು ಇರ್ತಾರೆ, ಯಾಕ ಬರ್ತಾವ ಹೋಗ್ತಾವ್ರಿ ಎಲ್ಲ ನಾವ್ ಮಾಡ್ಬೇಕು. ಮಾಡುವುದು ನಮ್ ಕರ್ತವ್ಯ. ಯಾಕೆ ಮಾಡ್ತಾರೆ? ನಮ್ಮ ಆತ್ಮ ಉದ್ಧಾರ ನಮಗ್ ಆರಿಸ್ಕೊಂಡಾಗ ನನಗೆ ಎಷ್ಟೋ ಸರಿ ಅನಿಸ್ತಿರ್ತದ, ಇಡೀ ಬೀದರ್ ಜಿಲ್ಲೆ ಒಳಗ ಬಸವಣ್ಣನ ತತ್ವ ಪ್ರಚಾರ ಮಾಡಕ್ ಬಸವಣ್ಣ ನನಗ್ ಆರಿಸ್ಕೊಂಡ್ರಲ್ಲ, ಇದಕ್ಕಿಂತ ದೊಡ್ಡ ಪುಣ್ಯ ಏನದ? ನನಗೆ ಆರಿಸ್ಕೊಂಡ್ರೆ ನಾವು ಪುಣ್ಯ ಮಾಡ್ಕೊಡ್ತೀವಿ. ಇಲ್ಲೋದ್ರೆ ಏನೈತಿತ್ತು, ಎಲ್ಲರ ಜೊತೆ ನಾವೇ ಒಬ್ಬ ಹೋಗ್ತೀವಿ. ಆದ್ರೆ ಆರಿಸ್ಕೊಂಡ್ರಲ್ಲ, ನಮಗೆ ಆರಿಸ್ಕೊಂಡ್ರಲ್ಲ. ಎಲ್ಲಿ ತನ ಆರಿಸ್ಕೊಂಡ್ರ? ನಾವು ಮುಸುಲಿರುವವತ್ತು ಮಾಡಂತ ಆರಿಸ್ಕೊಂಡಾರ. ಮುಂದೆ ಹೇಗಾಗತ್ತೆ ನಾವು ಚಿಂತೆ ಮಾಡೋದು ಬೇಡ. ಅದನ್ನ ನಾವು ಇರಸ್ತಾರ ಮಾಡೋದ. ನಾವ್ ಇರಸ್ತಾನ ಹಿಂಗೇ ಮಾಡ್ತೇವೆ, ಇದೇ ತರ ಮಾಡ್ತೇವೆ. ಇಷ್ಟು ಮಾಡ್ತೇವಂತ ಗಟ್ಟಿತನ ಇತ್ತಂದ್ರೆ ನಮ್ಗ ಪರಮಾತ್ಮ ಕೈ ಹಿಡಿದು ನಡೆಸ್ತಾನ. ಅದು ಶ್ರದ್ಧಾ ಭಕ್ತಿ ಅಂತ ಹೇಳ್ತಾರೆ. ಭಕ್ತಿಯಲ್ಲಿ ತೋರಿಕೆ ಇರಬಾರ್ದು. ಭಕ್ತಿಯಲ್ಲಿ ತೋರಿಕೆ ಇರಬಾರ್ದು. ಮಾಡಿದ್ದೇನೆ ಎಂಬುದು ಮನದಲ್ಲಿ ಹೊಳೆಗಡೆ ಏಡಿಸಿ ಕಾಡಿತು ಶಿವನಡಂಬುರ. ಮಾಡಿದ್ದೇನೆನ್ನದಿರ ಲಿಂಗಕ್ಕೆ, ಮಾಡಿದ್ದೇನೆನ್ನದಿರ ಜಂಗಮಕ್ಕೆ. ಮಾಡಿದ್ದೇನೆ ಎಂಬುದು
ಮನದಲ್ಲಿ ಇಲ್ಲದಿದ್ದರೆ ಬೆಡಿತಣಿವ ಕೂಡಲ ಸಂಗಮ ದೇವ. ಎಷ್ಟು ಚಂದ ಹೇಳ್ತಾರೆ ಬಸವಣ್ಣವರು. ಮಾಡಿದೇನೆಂಬುದು ಮನದಲ್ಲಿ ಹೊಳೆದಡೆ, ಮಂದಿ ಹೇಳೋದು ಬೇಡ. ಎಲ್ಲಿ ಬರ್ಬೇಕು ಅಂತ ಮನಸ್ಸಿನಾಗೆ ಬರಬಾರ್ದು ಅಂತ ಮಾಡಿದೆವು. ಅದಕ್ಕೆ ಎಡಗೈ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗಬಾರದು ಅಂತ ಹೇಳ್ತಿರ್ತಾರೆ. ನಾವು ಎಡಗೈಲಿಂದ ಯಾರಿಗಾರ ಕೊಟ್ಟವ್ರು ಬಲಗೈಲಿಂದ ಬಲಗೈ ಗೊತ್ತಾಗಬಾರ್ದು. ನಾವು ಯಾರಿಗಾರ ಕೊಟ್ಟವ್ರು ಇನ್ನೊಬ್ರಿಗೆ ಗೊತ್ತಾಗಬಾರ್ದು, ಮುಚ್ಚಿ ಮಾಡ್ಬೇಕಂತ. ನಮ್ಮಲ್ಲೆಲ್ಲ ಮೊದಲು ಅನಾಥ ಮಕ್ಕಳು ಇರ್ತೀವಿ, ಆಶ್ರಮದ ಸಣ್ಣ ಸಣ್ಣ ಮಕ್ಕಳಿಗೆ ಇಟ್ಕೊಟ್ಟಿದ್ದೆವು. ಹಿಂಗೆ ಯಾರ ಮನ್ಯಾಗ ಬಟ್ಟಿ ಅದು ತಂದು ಕೊಡ್ತಿದ್ರು. ಆ ಬಟ್ಟಿಯನ್ನು ತಂದು ಕೊಟ್ಟ ಅಪ್ಪರು ಮಕ್ಕಳಂದ್ರೆ ಭಾಳ ಪ್ರೀತಿ. ನಮ್ಗೆ ಯಾರು ಬಂದ್ರು ಅವ್ರಿಗೆ ಸಾಕ್ಬೇಕಂತ ಇಷ್ಟ ಇರ್ತದ. ಆ ಬಟ್ಟೆ ಉಡ್ಸೋರು ಅಂದ್ರೆ ಆ ಯಾರು ಬಟ್ಟೆ ಇಸ್ಕೊಟ್ಟಿದ್ರು ಅವ್ರು ಹಿಂಗ್ ಹೇಳ್ತಾರಂದ್ರೆ, ಅಪ್ಪರೇ ಈ ಅಂಗಿ ಚಂದ ಕಾಣಬೇಕು ನೋಡ್ಪ, ಅಲ್ಲ ಅಲ್ಲಿಂದ ತಗೊಂಡು ಬಂದಿದ್ದೆ, ಅಲ್ಲಿಂದ ತಗೊಂಡು ಬಂದಿದ್ದೆ. ಇಲ್ಲಿ ಅಂದ್ರೆ ಹೇಳುವ ಪ್ರವೃತ್ತಿ. ನಾವು ಮಾಡಿದೆವು ಅದಕ್ಕೆ ಬಾಳ ಮಂದಿ ಅಂತಿರ್ತಾರೆ, ಮಾಡೋದು ಸುಮ್ಮನೆ ಕೈ ಇಟ್ಟು ಒಳಗಡೆ ಅಂತ ಮಾಡಿದೆ ಮಾಡೋದು ಬಿಟ್ಟು ಬಿಡಿರ್ತಾರೆ ಒಳಗಡೆ ಅಂತ ಹೇಳ್ತಾರೆ. ಅದಕ್ಕೆ ಯಾವಾಗಲೂ ಮಾಡುವುದರಲ್ಲಿ ಹೆಂಗಿರ್ಬೇಕಂದ್ರೆ ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು. ಶ್ರದ್ಧಾ ಭಕ್ತಿ ನೆನ್ಪಿಟ್ಕೋಬೇಕು. ಶ್ರದ್ಧಾ ಭಕ್ತಿಯಲ್ಲಿ ತೋರಿಕೆ ಇಲ್ಲ. ಶ್ರದ್ಧಾ ಭಕ್ತಿಯಲ್ಲಿ ಆನಂದ. ಮನೆಯಾಗ ನಾವು ಅಡಿಗೆ ಮಾಡ್ತಿರ್ತೀವಿ, ಮಕ್ಕಳು ಬಂದಿರ್ತಾರೆ, ಎಲ್ಲೋ ಹಾಸ್ಟೆಲ್ದಾಗ ಇರ್ತಾರ, ಮಕ್ಕಳು ಮನೆಗೆ ಬಂದಿರ್ತಾರೆ. ಅವಾಗ ಅಡಿಗೆ ಮಾಡೋದ್ರೆ ಯಾವಾಗ ಆಯಾಸ ಆಯ್ತದೆ, ಬ್ಯಾಸರ ಆಯ್ತದೆ, ಇನ್ನ ಏನ್ ಮಾಡಿ ಯಾಕ ಅಲ್ಲಿ ಉಲ್ಲಾಸ ಅದ, ಅಲ್ಲಿ ಮಕ್ಕಳಿಗೆ ಹೊಟ್ಟೆ ತುಂಬಾ ತಿನ್ನಿಸ್ಬೇಕಂತಕ್ಕಂಥ ಭಾವ ಅದ, ಅದಕ್ಕೆ ಶ್ರಮ ಇಲ್ಲ. ಆದ್ರೆ ಮನೆಗೆ ಯಾರ ಅವ್ರಿಗೆ ಮಾಡಿದ್ರೆ ಈ ಸತ್ತ ಮಾಡ್ಕೊಡ್ಬೇಕು ಸಾಕಾಗಿ ಸುಮ್ಮನೆ ಕೊಡೋದು. ಹೌದಲ್ಲ? ಅದಕ್ಕಾಗಿ ಎಲ್ಲಿ ಪ್ರೇಮ ಅದನೋ, ಎಲ್ಲಿ ಪ್ರೀತಿ ಅದನೋ ಅಲ್ಲಿ ಯಾವುದು ಕೂಡ ಭಯ ನಾಚಿಕೆ ಅಂತಕ್ಕಂಥದ್ದಿಲ್ಲ. ಮದರ್ ತೆರೇಸಾ ಅಮೆರಿಕದಿಂದ ಭಾರತಕ್ಕೆ ಬಂದವಳು. ಭಾರತಕ್ಕೆ ಬಂದು ಇಲ್ಲಿನ ಕುಷ್ಠರೋಗಿ ಸೇವಾ ಮಾಡ್ತಾಳೆ. ಹೆಂಗ್ ಸೇವಾ ಮಾಡ್ತಾಳೆ? ಹುಣ್ಣು ಹತ್ತಿರ ತೊಳಿತಾಳ. ಕುಷ್ಠರೋಗಿಯ ಹುಣ್ಣು ತೊಳೆದು ಅವರಿಗೆಲ್ಲ ಉಪಚಾರ ಮಾಡ್ತಾ ಕುಷ್ಠರೋಗಿಯನ್ನೇ ತನ್ನ ಜೀವನ ಕಳಿತಾಳೆ ಮದರ್ ತೆರೇಸಾ. ಅದಕ್ಕೆ ಹೆಸರು ಮದರ್ ಅಂತ ಬಿದ್ದಿತ್ತು, ತಾಯಿ ಅಂತ ಬಿದ್ದು. ಎಷ್ಟು ಸೇವಾ ಮಾಡಿದವರು ಈ ಜಗತ್ತಿನಾಗ. ಅದಕ್ಕಾಗಿ ನಮ್ಮಲ್ಲಿ ಯಾವುದೇ ಕಾರ್ಯ ಮಾಡಿದೆವು ಅಂದ್ರೆ ಅದು ಯಾವತ್ತು ದೇವ ಕೂಡ ಮೆಚ್ಚಲ್ಲ. ಅದಕ್ಕೆ ಮಾಡಬೇಕು, ಮಾಡಿ ಮರಿಬೇಕು. ಮರಿತಾ ಹೋಗಿ ಜಮಾ ಹೋಗ್ತದ. ಅದೇ ನಮ್ಮ ಪುಣ್ಯ. ಅದಕ್ಕೆ ಭಕ್ತ ಸ್ಥಳದಲ್ಲಿ ಶ್ರದ್ಧೆಯನ್ನು ಇಟ್ಕೊಂಡಿರ್ತಾನ. ಎರಡನೇದು ಮಹೇಶ್ವರ ಸ್ಥಳದಲ್ಲಿ ನಿಷ್ಠಾಭಕ್ತಿ ಅಂತ ಹೇಳ್ತಾರೆ. ಇಲ್ಲಿ ನಿಷ್ಠೆ ಇರ್ತದೆ. ಏನ್ ನಿಷ್ಠೆ ಇರ್ತಂದ್ರೆ ಅಲ್ಲಿ ಶ್ರದ್ಧೆ, ಇಲ್ಲಿ ನಿಷ್ಠೆ. ಅಲ್ಲಿ ಮಾಡುವುದು ನಮ್ಮ ಕೆಲಸ, ಇಲ್ಲಿ ಕೊಡ್ತಾನೆ ಅಂತಕ್ಕಂಥ ನಿಷ್ಠೆ. ಪ್ರತಿಯೊಂದು ಫಲಕ್ಕೂ, ಪ್ರತಿಯೊಂದು ಪೂಜೆಗೂ ಫಲ ಉಂಟು. ಅದು ಕೇಳಲಾದ ಫಲ ಹೆಚ್ಚುಂಟು, ಕೇಳಿದರೆ ಕಡಿಮೆ ಉಂಟು. ನಾವು ಏನೇ ಮಾಡ್ತೀವಿ ಇಲ್ಲಿ ನಿಷ್ಠಾಭಕ್ತಿ ಅಂದ್ರೆ ಏನು? ಹುಲಿ ಬರಲಿ ಸಿಗಿ ಬರಲಿ ಅವನೇ ನಮ್ಮ ಜೊತೆಗಿರ್ತಾನ. ಹೆಂಗೆ ನಿಷ್ಠೆ ಇರ್ಬೇಕಂದ್ರೆ ನಿಷ್ಠೆ ಗಟ್ಟಿಗೊಂಡಿರ್ತಕ್ಕಂಥ ನಿಷ್ಠೆ ಇರ್ಬೇಕು. ಇಲ್ಲಿ ಎರಡವ, ಇದು ಕಂಬ, ಇದು ಮೈಕ್ ಸ್ಟ್ಯಾಂಡ್ ಅದ, ಇಲ್ಲಿ ಕಂಬ ಅದ. ಈ ಮೈಕ್ ಸ್ಟ್ಯಾಂಡ್ ಎತ್ತಿ ಇಡುವುದ, ಕಂಬ ಎತ್ತಿಡು ನೋಡೋಣ ಬರ್ತದ. ಕಂಬ ನೆಟ್ಟಿದ್ದು, ಇದು ಇಟ್ಟಿದ್ದು ತೆಗಿಬಹುದು, ನೆಟ್ಟಿದ್ದು ಅಲ್ಲಾಡಿಸ್ಲಕ್ ಬರಲ್ಲ. ಅದಕ್ಕ ದೇವರ ಮೇಲೆ ನಮ್ಮ ಭಕ್ತಿ ಇಟ್ಟಿದಿರ್ಬಾರ್ದು, ನೆಟ್ಟಿದ ಭಕ್ತಿ ಇರ್ಬೇಕು. ಎಲ್ಲಿ ನೆಟ್ಟಿರೋ ಭಕ್ತಿ ಇದನೋ ಅಲ್ಲಿ ನಿಷ್ಠೆ ಇರ್ತದ. ನಿಷ್ಠೆ ಇದ್ದಲ್ಲಿ ದೇವ ಕೈ ಎತ್ಕೊಳ್ತಾನ. ಅದಕ್ಕೆ ವಚನ ಹೇಳ್ತಾರೆ ಬಹಳ ಚಂದ. ಪರಧನ ಪರಸತಿ ಪರವಾರ್ತೆಯ ತೊರೆಯದ ನಕ್ಕ ಎಂತು ಮಾಹೇಶ್ವರ ನಪ್ಪನಯ್ಯ. ಈ ವರ್ಷ ವಚನನೇ ತಗೊಳ್ಳಿ, ಬಹಳ ಚಂದ ಹೇಳ್ತಾರೆ. ಪರಧನ ಪರಸತಿ ಪರವಾರ್ತೆಯ ತೊರೆಯದ ನಕ್ಕ ಎಂತು ಮಾಹೇಶ್ವರ ನಪ್ಪನಯ್ಯ. ಲಿಂಗ ಪೂಜೆಯಲ್ಲಿ ಲೀಯವಾಗಿ ಅಂಗಗಳ ವಿರೋಧಿಯಾಗದ ನಕ್ಕರ ಎಂತು ಮಾಹೇಶ್ವರ ನಪ್ಪನಯ್ಯ. ಗುರು ಪ್ರಸಾದದಲ್ಲಿ ನಿಯತಾವಧಾನಿಯಾಗದ ನಕ್ಕರ ಎಂತು ಮಾಹೇಶ್ವರ ನಪ್ಪನಯ್ಯ. ಕೂಡಲ ಚನ್ನ ಸಂಗಯ್ಯನಲ್ಲಿ ಮಾಹೇಶ್ವರ ನೆನೆಸಿಕೊಂಬುವುದು ಸಾಮಾನ್ಯವೇ. ಎಷ್ಟು ಚಂದ ಹೇಳ್ತಾರಂದ್ರೆ, ಪರಧನ ಪರಸತಿ ಪರವಾರ್ತೆಯ ತೊರೆಯದ ನಕ್ಕ ಎಂತು ಮಾಹೇಶ್ವರ ನಪ್ಪನಯ್ಯ. ಪರಧನ ಅಂದ್ರೆ ಅನ್ಯಾಯ ಮಾರ್ಗದಿಂದ ಬಂದಿದೆ. ಒಂದು ಮಾತು ನೆನಪಿರ್ಲಿ, ಯಾವುದೇ ಅನ್ಯಾಯ ಮಾರ್ಗದಿಂದ ಬರ್ತದ್ದು ಸುಖ ಕೊಡಲ್ಲ. ಯಾವುದೇ ಅನ್ಯಾಯ ಮಾರ್ಗದಿಂದ ಬಂದಿರ್ತದ್ದು ನಮ್ಗೆ ಯಾವತ್ತೂ ಸುಖ ಕೊಡಲ್ಲ, ಅದು ದುಃಖನೇ ಕೊಟ್ಟಿರ್ತದೆ. ಅದು ಸದಾಕಾಲ ದುಃಖವನ್ನೇ ನೀಡ್ತಕ್ಕಂಥದ್ದು ಅನ್ಯಾಯ ಮಾರ್ಗದಿಂದ ಬಂದಿರ್ತಕ್ಕಂಥದ್ದು. ನಮ್ಮ ಪರಿಶ್ರಮದಿಂದ ಬಂದಿರ್ತಕ್ಕಂಥ ಸದಾಕಾಲ ಸುಖ ಕೊಡ್ತದೆ.
ಇನ್ನೊಬ್ಬರಿಗೆ ಮೋಸ ವಂಚನೆ ಮಾಡಿ ನಾವು ಬದುಕ್ತೀವಿ ಅಂದ್ರೆ ಸದಾ ಕಾಲ ನಾವು ದುಃಖಿಗಳಾಗಿ ಬದುಕ್ತಾ ಹೋಗ್ತೀವಿ. ಯಾಕಂದ್ರೆ ಅದು ಯಾವತ್ತೂ ಸುಖ ಕೊಡೋದಿಲ್ಲ. ಅದಕ್ಕೆ ಪರಧನ ಮಹಾಪಾಪ ಅಂತ ಹೇಳ್ತಾರೆ. ಇನ್ನೊಂದು ಅನ್ಯಾಯ ಮಾರ್ಗದಲ್ಲಿ ಬರ್ತಕ್ಕಂತ ಪರಧನ ಮುಕ್ತ ಅಂದ್ರೆ ಅದು ನಮಗೆ ಮಹಾಪಾಪ ಆಗ್ತದೆ. ಯಾಕೆ ಪಾಪ ಆಗ್ತದಂದ್ರೆ ಅದು ನಮಗೆ ಕಾಡ್ತಾನೆ ಹೋಗ್ತದೆ. ಇಬ್ಬರು ಗೆಳೆಯರು, ಇದು ಆಗಿರ್ತಕ್ಕಂಥ ಘಟನೆ. ಇಬ್ಬರು ಗೆಳೆಯರು ವ್ಯಾಪಾರ ಮಾಡಕ್ಕೆ ಹೋಗ್ತಾರೆ. ಅವಾಗೆಲ್ಲ ಫೋನ್ ಇರ್ತಿದಿಲ್ಲ, ಮೊಬೈಲ್ ಇರ್ತಿದಿಲ್ಲ. ಹಿಂಗ್ ದೂರ ವ್ಯಾಪಾರಕ್ಕೆ ಹೋಗ್ತಿದ್ರು. ದೂರ ವ್ಯಾಪಾರಕ್ಕೆ ಹೋಗ್ತಾರ, ಇಬ್ರು ವ್ಯಾಪಾರ ಮಾಡ್ತಾರ. ಆ ಕಾಲದಲ್ಲಿ ಸುಮಾರು ಇಬ್ರಿಗೆ 1 ಲಕ್ಷ ರೂಪಾಯಿ ಲಾಭ ಆಗ್ತದೆ. 1 ಲಕ್ಷ ರೂಪಾಯಿ ಲಾಭ ಆಗ್ತದೆ. ಆ ದುಡ್ಡು ತಗೊಂಡು ಊರಿಗೆ ಹೋಗೋಣ ಅಂತ ಇಬ್ರು ಗೆಳೆಯರು ಬರ್ತಾ ಇರ್ತಾರೆ. ಬರ್ಬೇಕಾದ ದಾರಿ ಒಳಗ ಒಂದು ಲಾಡ್ಜ್ನಾಗ ಇರ್ತಾರ. ಅದು ಇಬ್ಬರು ಗೆಳೆಯರಲ್ಲಿ ಒಬ್ಬರಿಗೆ ದುರಾಸೆ ಬರ್ತದವ ಅಂತಾನೆ ಹೆಂಗ 1 ಲಕ್ಷ ರೂಪಾಯಿ ಅದಾವ. ಈಗ ಅವ್ರ ಮನೆಯಾಗ ಗೊತ್ತಿಲ್ಲ, ಅವಾಗ ಫೋನ್ ಮಾಡಿ ಹೇಳ್ತಿದ್ದಿಲ್ಲ, ಏನಿಲ್ಲ, ಇಷ್ಟು ರೊಕ್ಕ ಅಂತ ಹೇಳ್ತಿದ್ದಿಲ್ಲ. ಅಂತ ಟೈಮ್ನಾಗ ಇಷ್ಟು ದುಡ್ಡು ಇಬ್ರು ಇವನ್ ಬಳಿ ಯಾಕೆ ಇಡ್ಬೇಕು, ಹೆಂಗಾರ ಮಾಡಿ ದುಡ್ಡನ್ನ ಕಬಳಿಸ್ಬೇಕು ಅಂತ ಮನಸ್ಸಾಯ್ತು. ಏನ್ ಮಾಡೋಣ, ಈ ಗೆಳೆಯನಿಗೆ ಇವತ್ತು ವಿಷ ಕೊಡೋಣ, ಇವ ರಾತ್ರಿ ಸತ್ತು ಹೋಗ್ತಾನ, ಈ ದುಡ್ಡು ನಾನೇ ಇಟ್ಕೊಳ್ಳೋಣ ಅಂತ ವಿಚಾರ ಮಾಡಿ ರಾತ್ರಿ ಮಲಗಬೇಕಾದ್ರೆ ಹಾಲಿನ ವಿಷ ಬೆಳೆಸಿ ಗೆಳೆಯನಿಗೆ ಕುಡಿಸ್ತಾನೆ. ಹಣ ಎಲ್ಲಿಗೆ ಹೋಯ್ದು ಬಿಡ್ತದ ಗೊತ್ತಾಗಲ್ಲ. ಗೆಳೆಯನಿಗೆ ವಿಷ ಕುಡಿಸ್ಬಿಡ್ತಾನ. ವಿಷ ಕುಡಿದು ಮಲಗಿರ್ತಾನ. ರಾತ್ರಿ ಅವ ಸತ್ತು ಹೋಗ್ತಾನೆ. ಬೆಳಗಾಗೆದ್ದು ಅವ್ನು 1 ಲಕ್ಷ, ಇವನ್ 1 ಲಕ್ಷ, 2 ಲಕ್ಷ ರೂಪಾಯಿ ತನ್ನ ಜೊತೆ ತಗೊಂಡು ಆ ಹೆಣ ತಗೊಂಡು ಊರಿಗೆ ಬರ್ತಾನ. ನಾವೊಂದು ಇದ್ರಾಗ ಉಳ್ಕೊಂಡಿದ್ದೇವೆ ಏನಂತಂದ್ರೆ ಒಂದು 6 ಜನ ಉಳ್ಕೊಂಡಿವಿ. ರಾತ್ರಿ ನಿನ್ ಗಂಡ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗೋಣ ಅಂತ ಊರ ಸುದ್ದಿ ಎಬ್ಬಿಸ್ತಾನ. ಎಲ್ರು ಬರ್ತಾರ. ಬಹಳ ಪ್ರೀತಿಯ ಗೆಳೆಯರಿದ್ರು, ಯಾರಿಗೂ ಅನುಮಾನ ಬರಲ್ಲ. ಇಷ್ಟೊಂದು ಪ್ರೀತಿಯಿಂದ ಇರ್ತಕ್ಕಂಥ ಗೆಳೆಯ ಅಟ್ಲೀಸ್ಟ್ ಅವ್ನ ಶವಾರ ತಗೊಂಡ್ ಬಂದಾನ ಅಂತ ತಿಳ್ಕೊಂಡು ಎಲ್ಲರೂ ನೀವು ಮಾತಾಡ್ತಾರ, ಮಣ್ಣು ಮಾಡ್ತಾರ. ಕೊನೆಗೆ ಅವ 20,000 ರೂಪಾಯಿ, 1 ಲಕ್ಷದಾಗಿ 20,000 ರೂಪಾಯಿ ತಗೊಂಡು ಅವ್ನ ಹೆಂಡತಿಗೆ ಹೋಗಿ ಕೊಡ್ತಾನ. ನಿನ್ ಗಂಡ ನಾನು ವ್ಯಾಪಾರ ಮಾಡಿವಿ, ಇದ್ರಾಗ ಇಷ್ಟೇ ದುಡ್ಡು ಉಳಿದವ, 20,000 ರೂಪಾಯಿ ನಿನ್ ಗಂಡ ಕಮಿಷನ್ ಅಂತ ತಗೋ ಅಂತ ಕೈದಾಗ ಹೋಗಿ ಕೊಡ್ತಾನೆ. ಆ ಕಾಲದಲ್ಲಿ 20,000 ರೂಪಾಯಿ ಒಂದು 20 ಲಕ್ಷ ಇದ್ದಾನೆ. ಇಷ್ಟು ದುಡ್ಡಾಗ ಸಿಟ್ಟನ ಬಹಳ ಆಯ್ತು ಅಂತ ಹೆಂಡತಿ ತಗೊಂಡಿರ್ತಾಳೆ. ಏನು ಗೊತ್ತಿರಲ್ಲ. ಅದಾದ್ಮೇಲೆ ಇವನ್ ಬಲ್ಲಿ 1,80,000 ಇರ್ತವ. ಕೊನೆಗೆ ಇವ ಮದುವೆ ಆಗ್ತಾನ. ಬಹಳ ಪ್ರೀತಿ ಹೆಂಡತಿ ಸಿಗ್ತಾಳ. 2 ವರ್ಷ ಆಗ್ತಾವ, ಒಂದು ಮಗು ಹುಟ್ಟುದು. 2 ವರ್ಷದ ನಂತರ ಒಂದು ಮಗು ಹುಟ್ಟುದ. ಮಗು ಇಷ್ಟು ಮುದ್ದು ಇರ್ತದಂದ್ರ ಮಗುವಿಗೆ ನೋಡಿ ಸಾಕು ಗೊಂಬೆ ಇದ್ದಾಗ ಇರ್ತದ. 1 ವರ್ಷದ ಮಗು ಆಗ್ತದ. 1 ವರ್ಷದ ಮಗು ಆದಾಗ ಒಂದು ಸಾರಿ ಪ್ರಜ್ಞೆ ತಪ್ಪಿ ಕೆಳಗೆ ಬಿಡ್ತದ. ಆ ಮಗುವಿಗೆ ಹಾಸ್ಪಿಟಲ್ ಕರ್ಕೊಂಡಿರ್ತಾರೆ. ಹಾಸ್ಪಿಟಲ್ ಕರ್ಕೊಂಡು ಹೋದ್ರು. ಡಾಕ್ಟರ್ ಚೆಕ್ಅಪ್ ಮಾಡಿ ಹೇಳ್ತಾನೆ, ನಿಮ್ಮ ಮಗುವಿನ ಹಾರ್ಟ್ ನಲ್ಲಿ ಹೋಲ್ ಅದ, ಆಪರೇಷನ್ ಮಾಡ್ಬೇಕಾಯ್ತದ, ಇಲ್ಲ ಅಂದ್ರೆ ಮಗು ಉಳಿಯಲ್ಲ ಅಂತಂದ್ರ ಆಗ ಎಷ್ಟು ಖರ್ಚಾಗಲಿಕ್ಕಾದ್ರೆ ನಮ್ಮ ಮಗನಿಗೆ ಹಾರ್ಟ್ ಟ್ರೀಟ್ಮೆಂಟ್ ಮಾಡಿ ಅಂತ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರ. ಅದು ಒಂದಾಗದು ಒಂದು ಪ್ರಾಬ್ಲಮ್ ಹಾರ್ಟ್ ಮಾಡ್ತಾ ಹೋಗ್ತದ. ಇಷ್ಟು ಹಾಸ್ಪಿಟಲ್ ತಿರುಗ್ತಾನಂದ್ರೆ ಎಷ್ಟು ದುಡ್ಡು ಜಮಾಸ್ಕೊಂಡು ಬಂದಿನು, 1,80,000 ಅಂತ ತಂದಿನು. ಅವೆಲ್ಲ ದುಡ್ಡು ಹಾಸ್ಪಿಟಲ್ದಾಗೆ ಹಾಕ್ತಾ ಹೋಗ್ತಾನ. ಎಲ್ಲ ಮನೆಗೆ ಸಂಪತ್ತು ಹೋಗ್ತದ. ಕೊನೆಗೆ ಒಂದು ದಿನ ಮಗುವಿಗೆ ಎತ್ಕೊಂಡು ಅಳ್ಕೋತ ಕುಂತಿರ್ತಾನೆ. ಕೊನೆಗೆ ಒಂದಲ್ಲಿ 2,000 ರೂಪಾಯಿ ಉಳಿದಿರ್ತದೆ. ಎಲ್ಲ ಹೋಗಿ 2,000 ರೂಪಾಯಿ ಉಳಿದಿರ್ತಾವ. ಆ ಮಗುವಿಗೆ ಎತ್ಕೊಂಡು, ಮಗ ಇಷ್ಟು ದುಡ್ಡು ಹಾಕದ, ನೀನು ಉಳಿಸ್ಕೊಳಕ್ ಆಗ್ತದೋ ಇಲ್ಲೋ, ಡಾಕ್ಟರ್ ಏನು ಹೇಳತ್ತಿಲ್ಲ, ನೀನು ಟ್ರೀಟ್ಮೆಂಟ್ ಮಾಡ್ಲಕ್ ಬಹಳ ಕಷ್ಟ ಆಗತ್ತ ಅಂತ ಕಣ್ಣೀರ್ ಹಾಕೋ ತಳ್ಕೋತ ಕುಂತಿರ್ತಾರ. ಆ ಸಣ್ಣ ಮಗು ಜೋರಾಗಿ ನಗ್ಲಿಕ್ಕೆ ಚಾಲು ಮಾಡ್ತದ. ಅವನಿಗೆ ಇಷ್ಟು ಸಂತೋಷ ಆಯ್ತು ಅಂದ್ರೆ ಮಗನಿಗೆ ಆರಾಮಾಯ್ತು. ಮಗ ನಗ್ಲತ್ತಾನೆ ಅಂತ ತಿಳ್ಕೊಂಡು ಮಗುವಿನ ಕೈಲಿ ಹಿಡ್ಕೊಂಡು, ಮಗು ನಿನಗೆ ಆರಾಮಾಯ್ತಾ ಅಂತ ಕೇಳಿದ್ರ ಆ ಮಗು ಹೇಳ್ತದ, ನೋಡು ನಾನ್ ನಿನ್ ಮಗ ಅಲ್ಲ, ನಾನ್ ನಿನ್ ಗೆಳೆಯ ಇದ್ದೀನಿ. ನೀನು ಮಗ ಅಂತ ತಿಳ್ಕೊಂಡಿರಿ. ಅವತ್ತಿನ ದಿನ ನಾನು ನೀನು ವ್ಯಾಪಾರ ಮಾಡಿ ಬರ್ಬೇಕಾದಾಗ ನೀನು ನನಗೆ ವಿಷ ಕೊಟ್ಟು ಕೊಲ್ಲಿರಿ. ಅದಕ್ಕೆ ನಾನು ನನ್ನ ಸೇಡ್ ತೀರಿಸ್ಕೊಳ್ಬೇಕಂತ ನಾನು ನಿನ್ನ ಮಗ ಕೊಟ್ಟಿನಿ. ನೀನು ಇವತ್ತು ನನ್ನ ಸಂಪತ್ತಿಯನ್ನು ಕಬಳಿಸಿರಿ. ನನ್ನ ಸಂಪತ್ತು ನಿನ್ನ ಸಂಪತ್ತು ಎಲ್ಲಾ ಹಾಸ್ಪಿಟಲ್ ಹಾಕಿರಿ. ಈ ಕೊನೆಗೆ ನಿನ್ನ ಮೇಲೆ 2,000 ರೂಪಾಯಿ ಉಳಿದದ. ನಾನು ಇವತ್ತು ರಾತ್ರಿ ಸಾಯವಿದ್ದೀನಿ. ಆ 2,000 ರೂಪಾಯಿ ನಾಳೆ ನನ್ನ ಮಣ್ಣಿಗೆ ಖರ್ಚು ಮಾಡ್ತೀನಿ. ಅದಕ್ಕಾಗಿ ನಿನ್ನ ಶ್ರಮ ನಾನು ಹಿಂಗೆ ತೀರಿಸ್ಕೊಂಡಿದ್ದೆ ಅಂತ ಹೇಳ್ತೀನಿ. ನೀನು ಸೇಡನ ಹೆಂಗೆ ತೀರಿಸ್ಕೊಂಡಿನಂತೆ ಯಾಕೆ ಮಾತಾಡ್ತಾ ಇದ್ರು? ಅನ್ಯಾಯ. ಅವ ಕೊನೆಗೆ ಪಾಕಿಸ್ತಾನದ ಹೋಗಿ ಸನ್ಯಾಸಿಯಾಗಿ ಜೀವನ ಕಳೆದನು ಅಂತ ಕಥೆಗಳ ಬರೀತಾರೆ. ಮೆಹತಾ ಅಂತಕ್ಕಂಥ ಒಬ್ಬ ಡಾಕ್ಟರು ಜೀವನ ಚರಿತ್ರೆ ಬರಿಬೇಕಾದ್ರೆ ಇದು ಬರ್ತಾರೆ. ಅಂದ್ರೆ ಅನ್ಯಾಯ ಮಾರ್ಗದಿಂದ ಬಂದಿರ್ತಕ್ಕಂಥ ನಮಗೆ ಸುಖ ಕೊಡ್ತದೆ ಅಂತಂದ್ರೆ ಅದು ಯಾವತ್ತೂ ಕೂಡ ಸುಖ ಕೊಡಲ್ಲ, ದುಃಖನೇ ಕಟ್ಟಿಟ್ಟ ಬುದ್ಧಿ ಇರ್ತದೆ. ಅದಕ್ಕಾಗಿ ನಮ್ಮ ಶರಣರು ಹೆಂಗ್ ಬದುಕಿರಂದ್ರೆ ಅಂಬಲಿ ಕಂಬಳಿ ಆಸ್ತಿ ಮಿಕ್ಕಿದೆಲ್ಲ ಜಾಸ್ತಿ. ಏನದನೋ ಅದರ ತೃಪ್ತ, ಎಷ್ಟದನೋ ಅಷ್ಟ ತೃಪ್ತ, ಪ್ರೀತಿಯಿಂದ ಬರತಕ್ಕಂಥ ನಮ್ಮ ಶರಣರು. ಅದಕ್ಕೆ ಬಸವಣ್ಣ ಹೇಳ್ತಾರೆ,
ಮಹೇಶ್ವರ ಸ್ಥಳಕ್ಕೆ ನಾವು ಹೋಗ್ತೀವಿ ಅಂದ್ರೆ ಪರಧನ. ಎರಡನೇದು ಪರಸತಿ, ತನ್ನ ಸತಿಯನ್ನು ಹೊರತುಪಡಿಸಿ ಉಳಿದ ಸತಿಯನ್ನು ಮಹಾದೇವಿ ಎಂಬೆ ತಾಯಿ ಸ್ವರೂಪಿಯಾಗಿ ನೋಡ್ತೀನಿ ಅಂತ ಹೇಳ್ತಾರೆ. ಪರವಾರ್ತೆ, ಪರವಾರ್ತೆ ಅಂದ್ರೆ ನಿಂದೆಯ ಮಾತು. ಪರವಾರ್ತೆ ಅಂದ್ರೆ ನಿಂದೆಯ ಮಾತು. ನಮ್ ಕಿವಿ ದೇವ್ರು ಎದಕ್ ಕೊಟ್ಟಾನಂದ್ರೆ ಒಳ್ಳೆ ಕೇಳಕ್ ಕೊಟ್ಟಾನ, ಭಜನೆ ಮಾಡಕ್ ಕೊಟ್ಟಾನ, ಪ್ರಾರ್ಥನೆ ಕೇಳಿ ಕೊಟ್ಟಾನ, ಒಳ್ಳೆ ಪ್ರವಚನ ಕೇಳಿ ಕೊಟ್ಟಾನ. ಇನ್ನೊಬ್ರು ನಿಂದೆ ಕೇಳಕ್ ಕೊಡ್ತೀನಿ. ನೀವು ಒಂದು ಮಾತು ಕೇಳ್ರಿ, ಇನ್ನೊಬ್ರು ನಿಂದೆ ನಮ್ ಕಿವಿ ಒಳಗೆ ಬಿದ್ದವ್ರು ನಮ್ಮ ಮನಸ್ಸಿನ ಒಳಗೆ ಇಳಿತದ. ಅದಕ್ಕಾಗಿ ಹೇಳ್ತಾರೆ ಪರವಾರ್ತೆ. ಇವು ಬಿಡದ ನಕ್ಕ ಮಹೇಶ್ವರ ನಕ್ಕನೆಯ, ಇವು ಬಿಡಲನ್ನು ಮಹೇಶ್ವರ ಎಂದಾಗ್ತಾನ. ಲಿಂಗ ಪೂಜೆಯಲ್ಲಿ ಲೀಯವಾಗಿ ಅಂಗಗುಣ ವಿರೋಧಿಯಾಗದ ನಕ್ಕರೆ ಎಂತು ಮಹೇಶ್ವರ ನಕ್ಕನು. ಲಿಂಗ ಪೂಜೆಯಲ್ಲಿ ಲೀಯವಾಗ ಅಂದ್ರೆ ಲಿಂಗವನ್ನ ನೋಡ್ತಾ 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 ಲಿಂಗದಲ್ಲಿ ನಾವು ಒಂದಾಗಿ ಅಂಗಗುಣ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಗುಣಗಳನ್ನು ಕಳ್ಕೊಳ್ಳಾಗ್ತದೆ. ಎಂಟು ಮಹೇಶ್ವರನಪ್ಪನಯ್ಯ. ಹೆಂಗ್ ಮಹೇಶ್ವರನಾಗ್ತಾನ? ಗುರು ಪ್ರಸಾದದಲ್ಲಿ ನಿಯತನಾಗಿ ಅವಧಾನಿಯಾಗದ ನಕ್ಕರ ಎಂಟು ಮಹೇಶ್ವರನಪ್ಪನಯ್ಯ. ಗುರು ಪ್ರಸಾದದಲ್ಲಿ ನಿಯತನಾಗಿ ಅಂದ್ರೆ ನಮಗ್ ಬಂದಿದ್ದೆಲ್ಲ ಗುರುವಿನ ಪ್ರಸಾದ, ಪ್ರಸಾದ ಸ್ವೀಕಾರ ಮಾಡಿ ಪ್ರಸನ್ನನಾಗಬೇಕು. ಕೂಡಲ ಚಕ್ರ ಸಂಗಯ್ಯನಲ್ಲಿ ಮಹೇಶ್ವರನೆಂಬುದು ಸಾಮಾನ್ಯವೇ ಅಯ್ಯ ಅಂತ ಹೇಳ್ತಾರೆ. ಅದಕ್ಕಾಗಿ ಮಹೇಶ್ವರ ಆಗೋದು ಅಷ್ಟು ಸಾಮಾನ್ಯವಾಗಿರ್ತಕ್ಕಂಥ ಮಾತಲ್ಲ. ಅಂಗಗುಣಗಳು ಕಳಿಬೇಕು, ಮನಸ್ಸು ಲಿಂಗದಲ್ಲಿ ಒಂದಾಗಬೇಕು. ಮಹೇಶ್ವರ ಸ್ಥಳಕ್ಕೆ ಇರ್ತೀವಂದ್ರೆ ಪರಧನ, ಪರಸತಿ, ಪರವಾರ್ತೆ. ಪರಧನ ಅಂದ್ರೆ ಅನ್ಯಾಯದಿಂದ ಬಂದಿರ್ತಕ್ಕಂಥ ಹಣ. ಪರಸತಿ ಅಂದ್ರೆ ತನ್ನ ಸತಿಯ ಹೊರತುಪಡಿಸಿ ಇನ್ನೊಂದು ಸತಿಯನ್ನ ನೋಡ್ತಕ್ಕಂಥದ್ದು. ಪರವಾರ್ತೆ ಅಂದ್ರೆ ನಿಂದೆಯ ಮಾತು. ಮೂರೂ ಬಿಡ್ಲಾದ್ರೆ ನಾವು ಮಹೇಶ್ವರ ಸ್ಥಳಕ್ಕ ಹೋಗ್ಲಿಕ್ಕೆ ಬರಲ್ಲ ಅಂತಕ್ಕಂಥ ಮಾತು ಇಲ್ಲಿ ಬಸವಣ್ಣ ತಿಳಿಸ್ತಾನೆ. ಅದಕ್ಕಾಗಿ ಭಕ್ತ ಸ್ಥಳದಲ್ಲಿ ಶಾಂತ ಇರಬೇಕು, ಮಹೇಶ್ವರ ಸ್ಥಳದಲ್ಲಿ ಅನ್ಯಾಯ ಮಾರ್ಗದಿಂದ ಬಂದಿರ್ತಕ್ಕಂಥದ್ದು ಮುಟ್ಟಲ್ಲ ಅಂತ ಭಾವ ಇರಬೇಕು. ಏನು ಬಂದದೋ ಅದೆಲ್ಲವೂ ಪ್ರಸಾದ. ಬಯಸಿ ಬಂದುದು ಅಂಗಭೋಗ, ಬಯಸದೆ ಬಂದುದು ಲಿಂಗಭೋಗ. ಅಂಗಭೋಗ ಅನರ್ಪಿತ, ಲಿಂಗಭೋಗ ಪ್ರಸಾದ. ಎಷ್ಟು ಚಂದ ಹೇಳ್ತಾರಂದ್ರೆ ಏನಾರ ಆಸೆ ಮಾಡಿ ತಗೊಂಡ್ರೆ ಅದು ಅಂಗಭೋಗ ಆಯ್ತು, ಮನಸ್ಸು ಬಯಸದಂತೈತಿ. ಏನು ಆಸೆ ಮಾಡಲ್ದೇನೆ ಬಂತಂದ್ರೆ ಅದು ಲಿಂಗಭೋಗ, ಅದು ಪರಮಾತ್ಮ ಕೊಟ್ಟಿರ್ತಕ್ಕಂಥದ್ದದ. ಅಂಗಭೋಗ ಅನರ್ಪಿತ, ನಾವು ಬಯಸಿ ಮಾಡಿದ್ರೆ ಅದು ಉಪಯೋಗ ಇಲ್ಲ. ಆದ್ರೆ ಪರಮ ಕೊಟ್ಟ ಲಿಂಗಭೋಗ ಪ್ರಸಾದ. ಪರಮಾತ್ಮ ನಮ್ಗೆ ಏನ್ ಕೊಡ್ತಾನೋ ಅದು ಪ್ರಸಾದವಾಗ್ತದ. ಅದಕ್ಕಾಗಿ ನಾವು ಪ್ರಸಾದ ಭಾವನೆಯಿಂದ ಬದುಕಬೇಕಾಯ್ತಂದ್ರು ಎಲ್ಲವೂ ನಿನ್ನದೇ ದೇವ. ಅದಕ್ಕೆ ಇವತ್ತು ಏನ್ ತಿಳ್ಕೊಬೇಕಂದ್ರೆ ನಮ್ಮ ನಿಷ್ಠೆ ಅವನಲ್ಲ, ನಮ್ಮಲ್ಲಿ ಶ್ರದ್ಧೆ ಇದೆ, ಅವ ಮಾಡೇ ಮಾಡ್ತಾನಂತಕ್ಕಂಥ ನಿಷ್ಠೆ ಇದೆ. ಇವೆರಡೂ ಗಟ್ಟಿಕೊಂಡ್ರು ಜೀವನ ಬಹಳ ಆನಂದ. ನಮ್ಮಲ್ಲಿ ಇರ್ಬೇಕು, ಅವನಲ್ಲಿ ಇರ್ಬೇಕು. ಮೊಬೈಲ್ಗೆ ಚಾಲು ಇರ್ಬೇಕು, ಟವರ್ಗೆ ಇರ್ಬೇಕು. ಬರೀ ಟವರ್ ಇತ್ತಂದ್ರೂ ಮಾತಾಡ್ಲಿಕ್ಕಾಗಲ್ಲ. ಮೊಬೈಲ್ ಚಾಲು ಇತ್ತು, ಟವರ್ ಇರ್ಬೇಕಂದ್ರೂ ಮಾತಾಡ್ಲಿಕ್ಕಾಗಲ್ಲ. ಮೊಬೈಲ್ ಆನ್ ಇರ್ಬೇಕು, ಟವರ್ ಆನ್ ಇರ್ಬೇಕು, ಅಂದಾಗ ಮಾತ್ರ ಮಾತಾಡ್ಲಿಕ್ಕೆ ಆಗ್ತದ. ನಾವೊಂದು ಮೊಬೈಲ್ ಇದ್ದಂಗ, ಪರಮಾತ್ಮ ಅಂದ್ರೆ ನೆಟ್ವರ್ಕ್ ಟವರ್ ಇದ್ದಂಗ ನಾವು ಪರಮಾತ್ಮ ಒಂದಾದ್ರೆ ಜೀವನ ಆನಂದಮಯವಾಗ್ತದ. ಅದಕ್ಕೆ ಆನಂದಮಯವಾಗಬೇಕಂದ್ರೆ ನಮ್ಮಲ್ಲಿ ನಿಷ್ಠಾಭಕ್ತಿ. ಮೊದಲನೇದು ಶ್ರದ್ಧಾಭಕ್ತಿ, ಎರಡನೇದು ನಿಷ್ಠಾಭಕ್ತಿ. ಮೊದಲನೇದು ಶ್ರದ್ಧಾಭಕ್ತಿ, ಎರಡನೇದು ನಿಷ್ಠಾಭಕ್ತಿ. ಶ್ರದ್ಧೆ ಮತ್ತು ನಿಷ್ಠೆ. ಭಕ್ತ ಮತ್ತು ಮಹೇಶ. ಭಕ್ತ ಶ್ರದ್ಧಾಭಕ್ತಿ ಇರ್ತಾನ, ಮಹೇಶನಲ್ಲಿ ನಿಷ್ಠಾಭಕ್ತಿ ಇರ್ತದ. ಇವೆರಡೂ ಒಂದಾಯ್ತಂದ್ರ ಒಂದು ಪ್ರಸಾದವಾಗಿ ಪರಿಣಮಿಸ್ತದ. ಪ್ರಸಾದ ಅಂದ್ರೆ ಏನು? ನಾವು ಎದಕ್ ಪ್ರಸಾದ ಅಂತೀವಿ? ದೇವ ಎದಕ್ ಪ್ರಸಾದ ಅಂತಾನ. ಆ ಪ್ರಸಾದ ನಮ್ಮ ಜೀವನದಲ್ಲಿ ಯಾವ ರೀತಿ ಉಪಯೋಗ ಆಗ್ತದ? ಪ್ರಸಾದ ಭಾವನೆಯಿಂದ ಬದಕಬೇಕಾದ್ರೆ ಪ್ರಸನ್ನ ಭಾವನೆ ಆಗ್ತದ. ಅದು ಪ್ರಸಾದ ಸ್ಥಳ ಯಾವುದು ಅನ್ನೋ ಚಿಂತನೆ ನಾಳೆ ದಿನ ನಾವು ನೀವೆಲ್ಲ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ಮಂಗಲ ಮಾಡ್ತೀನಿ. ಸರ್ವರಿಗೂ ಶರಣ ಶರಣ.